ಓಕೆ ಗೈಸ್, ಫಾಸ್ಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಟಾಫಟ್ ಅಂತ ಅಂದ್ಬಿಟ್ಟು. ಓಕೆ, ನಿಮ್ಮ ಮೇಲೆ ನಿಮಗೆ ಭರವಸೆ ಇದೆ ಏನಂತ? ನಾನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಭರವಸೆ ಇದ್ರೆ ಮಾತ್ರ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ಓಕೆ, ನಿಮ್ಗೆ ಯಾರ್ಯಾರಿಗೆ ಭರವಸೆ ಇದೆ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಟಾಫಟ್ ಅಂತ ಅಂದ್ಬಿಟ್ಟು. ಫಾಸ್ಟ್ ಇಲ್ಲಿ ನೋಡ್ತಿದ್ದೀನಿ ನಾನು, ಎಲ್ಲರೂ ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರಿ. ಇವಾಗ ಸ್ಮೈಲ್ ಮಾಡ್ತಿದ್ರಾ? ಗ್ರೇಟ್, ಮಾಡ್ತೀರಿ ಸ್ಮೈಲಿಂಗ್ಗೆ. ಫೈನ್ ಗೈಸ್, ಇವಾಗ ಕಮಿಂಗ್ ಟು ದ ಪಾಯಿಂಟ್. ಸೊ ಟಾಪಿಕ್ ನೋಡಿದ್ರಿ ನೀವು, ಡಿಸಿಷನ್ ಮೇಕಿಂಗ್ ಅಂತ. ಓಕೆ, ಅಬೌಟ್ ನೋಡಿ, ಇವಾಗ ತುಂಬಾ ಜನ ಬಂದ್ಬಿಟ್ಟಿವಿ, ನೀವು ಇಲ್ಲಿ ಡೇ 1 ಡೇ 2 ಡೇ 3 ಅಂತ ನೋಡಿರ್ತೀರಾ. ಓಕೆ, ನೋಡ್ಕೊಂಡು ಅಬೌಟ್ ಏನಂತಂದ್ರೆ ನೀವು ಶುರು ಮಾಡ್ಕೋಬೇಕಂತ ಅಂದ್ಬಿಟ್ಟು ನಿಮ್ಗೊಂದು ಏನಿರುತ್ತೆ ಅಂತಂದ್ರೆ ಒಂದು ಮನ್ಸಲ್ಲಿ ಶುರು ಮಾಡ್ಬೇಕೋ ಬೇಡವೋ. ಓಕೆ, ಈ ತರ ಅಂದ್ಬಿಟ್ಟು ಡೌಟ್ಸ್ ಇರುತ್ತೆ. ಓಕೆ, ಸೊ ಈ ತರ ನಾನು ಯಾಕೆ ಶುರು ಮಾಡ್ಕೊಂಡೆ, ಅಬೌಟ್ ನಾನು ಯಾರು, ಫಸ್ಟ್ ಆಫ್ ಆಲ್ ನನ್ನ ಮೈಸೆಲ್ಫ್ ಹೇಳ್ಬೇಕಂತಂದ್ರೆ ನನ್ನ ಹೆಸರು ಅಬ್ರಾರ್ ಎಮ್ ಎಚ್ ಅಂತ ಅಂದ್ಬಿಟ್ಟು ನಾನು ನಿಮ್ ತರ 2.5 ಇಯರ್ಸ್ ಬ್ಯಾಕ್ ಈ ಒಂದು ವರ್ಕ್ನ ಶುರು ಮಾಡಿದ್ದೆ. ಓಕೆ, ಸೊ ಶುರು ಮಾಡಿದ್ದೆ ಫಸ್ಟ್ ಟೈಮ್. ಓಕೆ, ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಓಕೆ, ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಅದ್ರ ಜೊತೆಗೆ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಒಂದು ಹಾಸ್ಪಿಟಲ್ ಅಲ್ಲಿ ಕೆಲಸನೂ ಕೂಡ ಮಾಡ್ತಿದ್ದೆ. ಓಕೆ, 2 3 4 3 4 ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ನನಗೆ ಪಿಡಿಯಾಟ್ರಿಕ್ ಹಾಸ್ಪಿಟಲ್ ಆಗಲಿ. ಓಕೆ, ಅದ್ರ ಜೊತೆಗೆ ನಾನು ಎಲ್ಲಿಂದ ಬಿಲಾಂಗ್ ಮಾಡ್ತಿದ್ದೀನಿ ಅಂತಂದ್ರೆ ಬಾಗಲಕೋಟ್ ಡಿಸ್ಟಿಕ್ ಇಲ್ಕಲಿಂದ ಬಿಲಾಂಗ್ ಮಾಡ್ತಿರೋದು. ಓಕೆ, ಸೊ 2.5 ಇಯರ್ಸ್ ಬ್ಯಾಕ್ ಈ ಒಂದು ವರ್ಕ್ನ ಶುರು ಮಾಡ್ತಿರ್ಬೇಕಾದ್ರೆ ತುಂಬಾನೇ ನನಗೂ ಕೂಡ ಆಫ್ಟಿಕಲ್ಸ್ ಬಂದು ತುಂಬಾನೇ ಒಂದು ನಿಮಗೆ ಯಾವ ತರ ಇವಾಗ ಭಯ ಅನಿಸ್ತಿದೆ ಅಬೌಟ್ ಈ ವರ್ಕ್ ಬಂದ್ಬಿಟ್ಟು ನನಗೆ ಒಂದು ಅಬೌಟ್ ಕರೆಕ್ಟ್ ಇದೋ ಇಲ್ವೋ ನಾನು ಡಿಸಿಷನ್ ತಗೊಳ್ತಿರೋದು, ಈ ತರ ಅಂದ್ಬಿಟ್ಟು ತುಂಬಾನೇ ಒಂದು ಡೌಟ್ಸ್ ನಿಮಗೂ ಕೂಡ ಕಾಡ್ತಿರ್ಬೋದು. ಓಕೆ, ಎಕ್ಸಾಕ್ಟ್ಲಿ ನಾನು ಬಂದ್ಬಿಟ್ಟು ಈ ಒಂದು ವರ್ಕ್ ಶುರು ಮಾಡ್ತಿರ್ಬೇಕಾದ್ರೆ ನಂಗೂ ಕೂಡ ಇದೇ ತರ ಬಂದಿತ್ತು. ಓಕೆ, ಸೊ ದಟ್ ಏನು ಅಂತಂದ್ರೆ ಗೈಸ್ ನೋಡಿ, ಈ ಒಂದು ವರ್ಕ್ ಶುರು ಮಾಡ್ತಿರ್ಬೇಕಾದ್ರೆ ಡೇ 1 ಡೇ 2 ಡೇ 3 ನೋಡ್ಬೇಕಾದ್ರೆ ಇವಾಗ ಡೇ 1 ನೋಡಿದ ತಕ್ಷಣ ಡೇ 2 ನೋಡಿದ ತಕ್ಷಣ ಒಳಗಡೆ ಒಂದು ಸೆಲ್ಫ್ ಡೌಟ್ನು ಕೂಡ ಇತ್ತು ಅಬೌಟ್ ಈ ಒಂದು ಇಂಡಸ್ಟ್ರಿ ಏನಾದರೂ ಫೇಕ್ ಫ್ರಾಡ್ ಮಾಡಿಬಿಟ್ರೆ ಏನ್ ಮಾಡಬೇಕು. ಓಕೆ, ಸೊ ಮತ್ತೆ ಇದು ಯಾಕೆ ಡಿಸಿಷನ್ ತಗೊಂಡೆ ನಾನು. ಓಕೆ, ಇವಾಗಂತೂ ನನ್ ಐ ಮೀನ್ ಅವಾಗ ನನಗೆ ಅನಿಸ್ತಿತ್ತು ಏನಂತಂದ್ರೆ ಡೌಟ್ನು ಕೂಡ ಅನಿಸ್ತಿತ್ತು, ಮತ್ತೆ ಯಾಕೆ ಶುರು ಮಾಡಿದೆ ಅದನ್ನು ಕೂಡ ಕ್ಲೀನ್ ಆಗಿ ಪ್ರಾಪರ್ ಆಗಿ ಒಂದು ಮೀಟಿಂಗ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ನೀವೇನಿದೆ ನೋಡಿ ಪ್ರಾಪರ್ ಆಗಿ ಮೀಟಿಂಗ್ ನ ಅಟೆಂಡ್ ಮಾಡ್ಕೊಂಡು, ಓಕೆ, ಕರೆಕ್ಟ್ ಆಗಿ ಏನಿದೆ ಅಂದ್ರೆ ನೋಟ್ಸ್ ಮಾಡ್ಕೋಬೇಕಂದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೋ ಡೌಟ್, ನೋ ಪ್ರಾಬ್ಲಮ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಫಸ್ಟ್ ಆಫ್ ಆಲ್ ಐ ಅಪ್ರಿಷಿಯೇಟ್ ಯು, ಎಲ್ಲರೂ ಕೂಡ ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಯಾಕಂದ್ರೆ ನೀವು ನಿಮ್ಮ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು, ಓಕೆ, ಇವಾಗ ನೀವು ತುಂಬಾ ಜನ ಹೌಸ್ ವೈಫ್ ಕಾಣ್ತಿದಾರ, ಇಲ್ಲಿ ತುಂಬಾ ಜನ ಬಂದ್ಬಿಟ್ಟು ಅಬೌಟ್ ಹುಡುಗರು ಕಾಣ್ತಿದಾರ, ತುಂಬಾ ಜನ ಗರ್ಲ್ಸ್ ಕಾಣ್ತಿದಾರ. ಓಕೆ, ಹೌಸ್ ವೈಫ್ಗೆ ಬಂದ್ಬಿಟ್ಟು ನೋಡಿ ಇವಾಗ ತುಂಬಾ ಜನ ಕಾಣ್ತಿದಾರ ಅಂತಂದ್ರೆ ಇವಾಗ ಅಬೌಟ್ ನಿಮ್ದು ಒಂದು ಏನೋ ರೀಸನ್ ಇರ್ಬೋದು. ಓಕೆ, ಅಬೌಟ್ ಏನಂತಂದ್ರೆ ಇವಾಗ ಯಾವುದೇ ಒಂದು ಐ ಮೀನ್ ಸಂಜೆ ಆಯ್ತು ಇವಾಗ. ಓಕೆ, ಅಬೌಟ್ ಇವಾಗ ರೈಟ್ ಯಾವುದೋ ಒಂದು ಸೀರಿಯಲ್ ಇರುತ್ತೆ, ಇಲ್ಲಾಂದ್ರೆ ಧಾರಾವಾಹಿ ಇರುತ್ತೆ, ಅದನ್ನ ನೀವು ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ಬಂದಿದ್ರ ಅಂತಂದ್ರೆ ಇಟ್ ಮೀನ್ಸ್ ನೀವು ಸೀರಿಯಸ್ ಇದ್ದೀರಾ ನಿಮ್ ಲೈಫ್ಗೋಸ್ಕರ. ಓಕೆ, ತುಂಬಾ ಜನ ಬಂದ್ಬಿಟ್ಟು ಹುಡುಗರು ಹೊರಗಡೆ ಹೋಗ್ತಾರೆ ಇವಾಗ ಸಂಜೆ. ಓಕೆ, ಸೊ ಸುತ್ತಾಡಕಂತ ಅದು ಎಲ್ಲಾನು ಕೂಡ ಸ್ಯಾಕ್ರಿಫೈಸ್ ಮಾಡಿ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರೆ ಇಟ್ ಮೀನ್ಸ್ ನೀವು ಸೀರಿಯಸ್ ಇದ್ದೀರಾ, ನಿಮ್ಮ ಲೈಫ್ ತಗೊಂಡು ನಿಮ್ ಕರಿಯರ್ ತಗೊಂಡು, ಇಲ್ಲಾಂದ್ರೆ ನೀವು ಇಲ್ಲಿ ಬರ್ತಿರ್ಲಿಲ್ಲ. ನೋ ಡೌಟ್, ರೈಟ್? ಸೊ ಅದಕ್ಕೋಸ್ಕರ ಅಪ್ರಿಷಿಯೇಟ್ ಮಾಡಿದೆ. ಫೈನ್. ಸೊ ಈ ಒಂದು ವರ್ಕ್ ನ ಶುರು ಮಾಡಿ, ಈ ಒಂದು ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್, ಅಬೌಟ್ ಈ ಒಂದು ಕಂಪನಿ ಹೆಸರೇನು? ಕಂಪನಿ ಹೆಸರು ಬಂದ್ಬಿಟ್ಟು ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್ ಅಂತ. ಇದಕ್ಕೇನಿದೆ ನೋಡಿ, ದ ಅಲೋವೆರಾ ಕಂಪನಿ ಅಂತಾನು ಕೂಡ ಹೇಳ್ತಾರೆ, ದ ಅಲೋವೆರಾ ಕಂಪನಿ ಅಂತ. ಓಕೆ, ಯಾಕಪ್ಪ ಅಂತಂದ್ರೆ ಈ ಒಂದು ಕಂಪನಿ ಒಳಗಡೆ ಅಲೋವೆರಾ ಪ್ರೊಡಕ್ಟ್ಸ್ ಏನಿದೆ ಅಂತಂದ್ರೆ ಐ ಮೀನ್ ಇದು ಕಂಪನಿ ಬಂದ್ಬಿಟ್ಟು ಅಲೋವೆರಾ ಪ್ರೊಡಕ್ಟ್ಸ್ ಡೀಲ್ ಮಾಡುತ್ತೆ, ಅಲೋವೆರಾ ಮತ್ತೆ ಬಿ ಹನಿ ಅಂತ. ಓಕೆ, ಈ ಒಂದು ಕಂಪನಿ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ 1978, 1978 ಒಳಗಡೆ ಏನಿದೆ ಅವಾಗ ಸ್ಟಾರ್ಟ್ ಆಯ್ತು. ಓಕೆ, ಅಬೌಟ್ ಎಲ್ಲಿ ಇದು ಬಂದ್ಬಿಟ್ಟು ಸ್ಟಾರ್ಟ್ ಆಗಿದ್ದು US ಅಲ್ಲಿ, ಅಮೆರಿಕಾದಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಇಂಡಿಯಾದಲ್ಲಿ ಯಾವಾಗ ಬಂತು ಅಂತಂದ್ರೆ ಅಬೌಟ್ 2000 ಇಶ್ವಿಯಲ್ಲಿ ಇಂಡಿಯಾದಲ್ಲಿ ಬಂತು. ಓಕೆ, ಇಂಡಿಯಾದಲ್ಲಿ ಅಬೌಟ್ ಐ ಮೀನ್ ಇಷ್ಟೊತ್ತಿಗೆ ಎಷ್ಟು 26 ವರ್ಷ ಆಯ್ತು ಕಂಪನಿ ಇಂಡಿಯಾದಲ್ಲಿ ಬಂದು, 25-26 ವರ್ಷ 26 ವರ್ಷ ಆಯ್ತು. ಓಕೆ, ಸೊ ಬಟ್ ಏನಂತಂದ್ರೆ ಈ ಒಂದು ಇದನ್ನ ಕೇಳಿದ ತಕ್ಷಣ ನನಗೆ ತುಂಬಾ ಒಂದು ಇಷ್ಟ ಆಯ್ತು. ಯಾಕಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೋಡಿ, ಭಯಾಂತರು ಇತ್ತು ಒಳಗಡೆ. ಓಕೆ, ಇದೇನಾದ್ರೂ ಜೆನ್ಯೂನ್ ಇಲ್ಲ, ಐ ಮೀನ್ ಏನಾದ್ರೂ ಫೇಕ್ ಇರ್ಬೋದು, ಫ್ರಾಡ್ ಇರ್ಬೋದು ಅಂತ ಅಂದ್ಬಿಟ್ಟು ಈ ತರ ಭಯ ಇತ್ತು ನನಗೂ ಕೂಡ. ಫಸ್ಟ್ ಟೈಮ್ ಕೇಳಿದ ತಕ್ಷಣ 47 ವರ್ಷದಿಂದ ರನ್ ಆಗ್ತಿದೆ, 47 ವರ್ಷದಿಂದ ರನ್ ಆಗ್ತಿದೆ, ಮತ್ತೆ ಇಂಡಿಯಾ ಮತ್ತೆ ಓನ್ಲಿ ಅಮೆರಿಕಾದಲ್ಲಿ ಇಲ್ಲ, ಇದು ಬಂದ್ಬಿಟ್ಟು 170 ದೇಶದಲ್ಲಿ ಕಂಪನಿ ರನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕ್ಲಿಯರಿಟಿ ಸಿಕ್ತು ನನಗೆ. ಅವಾಗ ನನಗೆ ಒಂದ್ ಸ್ವಲ್ಪ ಧೈರ್ಯ ಬಂತು. ಓಕೆ, ಸೊ ನಿಮ್ ತರಾನೇ ನಂಗೂ ಕೂಡ ಒಂದ್ ಸ್ವಲ್ಪ ಏನಂತೂ ಧೈರ್ಯ ಬಂತು. ಓಕೆ, ಒಬ್ವಿಯಸ್ಲಿ ಇಷ್ಟಂತೂ ಮೆಚೂರ್ ಇದೀನಿ ನಾನು, ಇಷ್ಟಂತೂ ಅಬೌಟ್ ನನಗೆ ಗೊತ್ತಾಗುತ್ತೆ ಒಂದು ಕಂಪನಿ ಬಂದ್ಬಿಟ್ಟು 170 ದೇಶದಲ್ಲಿ ರನ್ ಆಗ್ತಿರ್ಬೇಕಾದ್ರೆ ಅಬೌಟ್ ಅದು ಜೆನ್ಯೂನ್ ಇದೆ, ದಟ್ಸ್ ವೈ ರನ್ ಆಗ್ತಿದೆ, ರೈಟ್? ಇಲ್ಲ ಅಂತಂದ್ರೆ ಅಲ್ಲಿಯ ಒಂದು ಗೌರ್ಮೆಂಟ್ ಬಂದ್ಬಿಟ್ಟು ಅದಕ್ಕೆ ರಿಜೆಕ್ಟ್ ಮಾಡಿಬಿಡ್ತಿತ್ತು.
ಈ ಒಂದು ಕಂಪನಿ ಬಂದ್ಬಿಟ್ಟು ಏನಾದ್ರೂ ಫೇಕ್ ಫ್ರಾಡ್ ಮಾಡಿದಿದ್ರೆ, ಯಾರ ಜೊತೆ ಆದ್ರೂ ಏನಾದ್ರೂ ಫೇಕ್ ಫ್ರಾಡ್ ಮಾಡಿದಿದ್ರೆ, ಈ ಒಂದು ಕಂಪನಿಗೆ ಅವತ್ತಿಗೆ ಅಲ್ಲಿನೇ ಏನಿದೆ ರಿಜೆಕ್ಟ್ ಮಾಡ್ಬಿಡ್ತಿದ್ರು. ನಮ್ಮ ಒಂದು ಕಂಟ್ರಿ ಒಳಗಡೆ ಬರಬೇಕು ಅಂತಂದ್ರೆ ಪರ್ಮಿಷನ್ ತಗೋಬೇಕಾಗತ್ತೆ ಫಸ್ಟ್ ಆಫ್ ಆಲ್. ಓಕೆ, ಇವಾಗ ಯಾರೇ ಇಲ್ಲಿ ಓಕೆ ನಂದೇ ಕಂಪನಿ ಇದೆ ಅಂತಂದ್ರೆ ಆ ಒಂದು ಕಂಪನಿ ನಾನು ಬೇರೆ ದೇಶಕ್ಕೆ ಎಕ್ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ಗೌರ್ಮೆಂಟ್ ಬಂದ್ಬಿಟ್ಟು 100ಕ್ಕಿಂತ ಜಾಸ್ತಿ ಸರಿ ವೆರಿಫಿಕೇಶನ್ ಮಾಡುತ್ತೆ. ಏನಂತ, ಈ ಒಂದು ಕಂಪನಿ ಬಂದ್ಬಿಟ್ಟು ಚೆನ್ನಾಗಿದೆನೋ ಇಲ್ವೋ, ಏನಾದ್ರೂ ಇವರು ಅಬೌಟ್ ಪ್ರಾಡಕ್ಟ್ಸ್ ಇವ್ನು ಚೆನ್ನಾಗಿದೆನೋ ಇಲ್ವೋ, ಏನಾದ್ರೂ ಹಾನಿಕಾರಕ ಇದು ಐ ಮೀನ್ ಏನಾದ್ರೂ ಫೇಕ್ ಫ್ರಾಡ್ ಏನಾದ್ರೂ ಈ ತರ ಏನಾದ್ರೂ ಸ್ಕ್ಯಾಮ್ಸ್ ಗಿಮ್ಸ್ ಏನಾದ್ರೂ ಇದಾವ ಅಂತಂದ್ಬಿಟ್ಟು 100 ಸರಿ ಚೆಕ್ ಮಾಡುತ್ತೆ ಅಲ್ಲಿಯ ಒಂದು ಗೌರ್ಮೆಂಟ್. ಎಲ್ಲಿ ಎಲ್ಲಿ ನಾನು ದೇಶ ನನ್ನ ಒಂದು ಕಂಪನಿ ಬೇರೆ ದೇಶಕ್ಕೆ ಎಕ್ಸ್ಪೆಂಡ್ ಮಾಡ್ಬೇಕಂತಂದ್ರೆ. ಓಕೆ, ಸೊ ಆ ತರ ಇವಾಗ ನಂದು ಒಂದ್ ದೇಶದಲ್ಲಿ 100 ಸಾರಿ ವೆರಿಫಿಕೇಶನ್ ಆಗುತ್ತೆ ಅಂತಂದ್ರೆ ಅಬೌಟ್ 170 ದೇಶದಲ್ಲಿ ಎಷ್ಟು ಸಾರಿ ವೆರಿಫಿಕೇಶನ್ ಆಗಿರಬಹುದು ಗೈಸ್, ರೈಟ್? ಇದನ್ನ ನಾವು ಕೇಳಿದ್ಮೇಲೆ ನಂಗೊಂದು ತುಂಬಾನೇ ಒಂದು ಐ ಮೀನ್ ಮನಸ್ಸಿಗೆ ಅಗೌರವ ಆಯ್ತು. ಓಕೆ, ನಿಮ್ಗೆ ಯಾವ ತರ ಇವಾಗ ಆಗ್ತಿದೆ ಅದೇ, ರೈಟ್? ಸೊ ನಿಮಗೂ ಕೂಡ ಪ್ರಾಪರ್ ಇವಾಗ ಐ ಮೀನ್ ನೋಡಿ ಯಾವುದೇ ಒಂದು ಆನ್ಲೈನ್ ಇದೆ ಅಂತ ತಕ್ಷಣ ನೋಡಿ ನಾನು ಹೇಳ್ತಿಲ್ಲ ನಿಮ್ಗೆ ಒಂದೇ ಸರಿ ಕಣ್ಣು ಮುಚ್ಕೊಂಡು ನೀವು ಅಬೌಟ್ ಸ್ಟಾರ್ಟ್ ಮಾಡಿಬೇಡಿ ಅಂತ. ಓಕೆ, ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರೆ ಇಟ್ ಮೀನ್ಸ್ ನೀವು 18+ ಇದ್ದೀರಾ, ಅದಕ್ಕೋಸ್ಕರ ಕೂತ್ಕೊಂಡಿದ್ದೀರಾ. ಓಕೆ, ಈ ಒಂದು ಕಂಪನಿ ಒಳಗಡೆ ಯಾರು ಶುರು ಮಾಡ್ಬೋದು, 18+ ಇದ್ದವ್ರು ಮಾತ್ರನೇ ಶುರು ಮಾಡ್ಬೋದು. ನೀವೇನಾದ್ರೂ 18+ ಕೆಳಗಡೆ ಇದ್ದೀರಾ ಅಂತಂದ್ರೆ ಸಾರಿ ಟು ಸೇ ಗೈಸ್, ನೀವು ಅರ್ಹರಲ್ಲ ಈ ಒಂದು ಕಂಪನಿಗೋಸ್ಕರ. ಓಕೆ, ಕಂಪನಿ ಗೈಡ್ಲೈನ್ಸ್ ಬಂದ್ಬಿಟ್ಟು ಏನಿದೆ ಅಂತಂದ್ರೆ ಪ್ರಾಕ್ಟಿಕಲಿ ಯಾರು 18+ ಇದ್ದಾರೆ ಅವ್ರಿಗಷ್ಟೇ. ಇವಾಗ 18+ ಯಾಕೆ, ಅವ್ರು ಮೆಚೂರ್ ಇರ್ತಾರೆ. ಓಕೆ, ಯಾವ ತಪ್ಪು ಯಾವ ಸರಿ ಅಂತ ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ, ರೈಟ್? ಸೊ ಅದಕ್ಕೋಸ್ಕರನೇ ಕಂಪನಿ ಏನ್ ಹೇಳಿದೆ, 18+ ಇದ್ದವ್ರು ಮಾತ್ರನೇ ಈ ಒಂದು ವರ್ಕ್ ನ ಶುರು ಮಾಡ್ಬೇಕಂತ. ಓಕೆ, ಅಬೌಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಇವಾಗ ಹೇಳ್ದೆ ನಿಮ್ಗೆ. ಓಕೆ, ಇನ್ನೂ ಕೂಡ ಐ ಮೀನ್ ಇದ್ರ ಒಂದು ಆಳದಲ್ಲಿ ಹೋಗ್ಬೇಕು ಅಂತಂದ್ರೆ ಪೂರಾ ಆಳ ಹೋಗ್ಬೇಕು ಅಂತಂದ್ರೆ ನೋಡಿ ಐ ಮೀನ್ ಇವಾಗ ಬೆಳಕಾಗ್ಬಿಡುತ್ತೆ ಮತ್ತೆ. ಓಕೆ, ಹೇಳ್ಬೇಕಂದ್ರೆ ತುಂಬಾ ಇದೆ, ಜಸ್ಟ್ ನಿಮ್ಗೆ ಮೇನ್ ಪಾಯಿಂಟ್ ಹೇಳ್ತಿದ್ದೀನಿ. ಓಕೆ, ಈ ಒಂದು ಕಂಪನಿ ಬಂದ್ಬಿಟ್ಟು ಓಕೆ ಯಾವುದೇ ತರದ್ದು ನೋಡಿ ಯಾವುದೇ ತರದ್ದು ಸ್ಕ್ಯಾಮ್ ಯಾವುದೇ ತರದ್ದು ಫೇಕ್ ಫ್ರಾಡ್ ಮಾಡಿದ್ರೆ ಇಷ್ಟೊಂದು ದೇಶದಲ್ಲಿ ರನ್ ಆಗ್ತಿರ್ಲಿಲ್ಲ. ಓಕೆ, ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಓಕೆ, ಅಂಡ್ ಈ ಒಂದು ಕಂಪನಿ ಬಂದ್ಬಿಟ್ಟು ಒಂದು ವರ್ಷದ ಒಂದು ಏನಿದೆ ಟರ್ನ್ ಓವರ್ ಬಂದ್ಬಿಟ್ಟು ಎಷ್ಟಿದೆ, ಈ ಒಂದು ಕಂಪನಿಯ ಒಂದು ಟರ್ನ್ ಓವರ್ ಬಂದ್ಬಿಟ್ಟು 50,000 ಕೋಟಿ ರೂಪಾಯಿ ಇದೆ. ಓಕೆ, 50,000 ಕೋಟಿ ರೂಪಾಯಿ ಟರ್ನ್ ಓವರ್ ಕೊಡ್ತಿದೆ ಅಂತಂದ್ರೆ ಒಂದು ಕಂಪನಿ, ಇಟ್ ಮೀನ್ಸ್ ಇದು ಬಂದ್ಬಿಟ್ಟು ಲೀಗಲ್ ಇದೆ. ಓಕೆ, ತುಂಬಾ ನಾಟ್ ಅ ಜೋಕ್, 50,000 ಕೋಟಿ ಅಂದ್ರೆ ತುಂಬಾ ಜಾಸ್ತಿ, ಐ ಮೀನ್ ತುಂಬಾ ಜಾಸ್ತಿ ಇದೆ. ಓಕೆ, ಇಷ್ಟೊಂದು ಟರ್ನ್ ಓವರ್ ಕೊಡ್ತಿದೆ ಅಂತಂದ್ರೆ ಜನಗಳು ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ಸೊ ಅಬೌಟ್ ಏನಂತಂದ್ರೆ ಇದು ಬಂದ್ಬಿಟ್ಟು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದೆ ನಿಮಗೆ. ಓಕೆ, ಇವಾಗ ಅಚೀವರ್ಸ್ ಕ್ಲಬ್ ಅಂದ್ರೇನು? ಓಕೆ, ಇವಾಗ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಂತಂದ್ರು ನಿಮ್ಗೆ ಕ್ಲಾರಿಟಿ ಕೊಟ್ಟೆ, ಏನಂತಂದ್ರೆ ಅಲ್ಲಿ ಪ್ರಾಡಕ್ಟ್ಸ್ ಬರುತ್ತೆ, ಅಲ್ಲಿ ದುಡ್ಡು ಕೊಡೋದು ಯಾವುದು, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ನಿಮಗೆ. ಓಕೆ, ಅಚೀವರ್ಸ್ ಕ್ಲಬ್ ಯಾವುದು? ಅಚೀವರ್ಸ್ ಕ್ಲಬ್ ಬಂದ್ಬಿಟ್ಟು ನಮ್ದೊಂದು ಕಮ್ಯುನಿಟಿ. ಆ ಒಂದು ಕಮ್ಯುನಿಟಿ ಒಳಗಡೆ ನಿಮ್ಗೆ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ ಯಾವ ತರ ನಿಮ್ಮ ಒಂದು ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಓಕೆ, ಯಾವ ಸ್ಕಿಲ್ಸ್ ನ, ಕಮ್ಯುನಿಕೇಶನ್ ಸ್ಕಿಲ್ ಬಂದ್ಬಿಟ್ಟು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಂದ್ಬಿಟ್ಟು, ಓಕೆ, ಮತ್ತೆ ಪ್ರೆಸೆಂಟೇಷನ್ ಸ್ಕಿಲ್ ಬಂದ್ಬಿಟ್ಟು ಯಾವ ತರ ನೀವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಿಮಗೆ ಒಂದು ಕ್ಲಾರಿಟಿ ಕೊಡುತ್ತೆ ಅಚೀವರ್ಸ್ ಕ್ಲಬ್. ಓಕೆ, ಅಚೀವರ್ಸ್ ಕ್ಲಬ್ ಬಂದ್ಬಿಟ್ಟು ನೋಡಿ ಇವಾಗ ಟೈಅಪ್ ಆಗಿದೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಜೊತೆ. ಓಕೆ, ಅಚೀವರ್ಸ್ ಕ್ಲಬ್ ಬಂದ್ಬಿಟ್ಟು ಯಾವ್ದೇ ತರದ್ದು ಅಬೌಟ್ ನಿಮಗೆ ಏನಿದೆ ನೋಡಿ ಅರ್ನಿಂಗ್ಸ್ ಆಗ್ಲಿ ಪ್ರಾಡಕ್ಟ್ಸ್ ಆಗ್ಲಿ ಶೇರ್ ಮಾಡಲ್ಲ ಅದು. ಓಕೆ ಬಸ್, ಅದು ಬಂದ್ಬಿಟ್ಟು ಏನಿದೆ ಅದು ಅದು ಬಂದ್ಬಿಟ್ಟು ಏನಿದೆ ಅಂತಂದ್ರೆ ಒಂದು ಜಸ್ಟ್ ಟ್ರೈನಿಂಗ್ ಸಿಸ್ಟಮ್ ನಿಮಗೆ. ಓಕೆ, ಅಚೀವರ್ಸ್ ಕ್ಲಬ್ಗೆ ಶುರು ಮಾಡ್ಬೇಕಂತಂದ್ರೆ ಯಾವ ತರದ್ದು ಅಮೌಂಟ್ ಇರಲ್ಲ. ಓಕೆ, ಜಸ್ಟ್ ನೀವು ವರ್ಕ್ ಅಲ್ಲಿ ಇಲ್ಲಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಶುರು ಮಾಡ್ಕೊಂಡ್ಬಿಟ್ರೆ ನೀವು ಅಚೀವರ್ಸ್ ಕ್ಲಬ್ ಜೊತೆ ಓಕೆ ಓಕೆ ಸಿರ್ಫ್ ಓನ್ಲಿ ಅಬೌಟ್ ಅಚೀವರ್ಸ್ ಕ್ಲಬ್ ಜೊತೆ ನೀವೇನಾದ್ರು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ನ ಐ ಮೀನ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ 2cc ಮಾಡ್ಕೊಂಡ್ಬಿಟ್ರೆ ನೀವು ಕೂಡ ಅಚೀವರ್ಸ್ ಕ್ಲಬ್ ಪಾರ್ಟ್ ಆಗಿರ್ತೀರಾ. ಇದಕ್ಕೆ ಯಾವುದೇ ತರದ್ದು ಮತ್ತೆ ಪೇ ಮಾಡ್ಬೇಕು ನಾವು ಆ ತರ ಏನೂ ಇರಲ್ಲ. ಫೈನ್ ಗೈಸ್, ಸೊ ಇದು ಬಂದ್ಬಿಟ್ಟು ನೋಡಿ ಅಚೀವರ್ಸ್ ಕ್ಲಬ್ ಬಗ್ಗೆ. ಇವಾಗ ಹೇಳ್ಬೇಕಂತಂದ್ರೆ ಅಚೀವರ್ಸ್ ಕ್ಲಬ್ ಒಳಗಡೆ ಯಾಕೆ ನಮ್ಗೆ ಇವಾಗ ಇದೆಲ್ಲಾನು ಕೂಡ ಹೇಳ್ಕೊಡ್ತಾರೆ, ಬಿಕಾಸ್ ಯಾಕಂತಂದ್ರೆ ಒಂದು ಹಾರ್ಶ್ ರಿಯಾಲಿಟಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಒಳಗಡೆ ಯಾರು ಕೂಡ ಐ ಮೀನ್ ಕೊಟ್ಲಾರ್ದು ಇಲ್ಲಿ ಬಂದ್ಬಿಟ್ಟು ಹೇಳ್ಕೊಡ್ತಿದ್ದಾರೆ. ಏನಪ್ಪಾ, ಇವಾಗ ನಮ್ಮ ಎಜುಕೇಶನ್ ಸಿಸ್ಟಮ್ ಒಳಗಡೆ ನೋಡಿ ಯಾವುದೇ ತರದ್ದು ನಾನು ಜಾಬ್ಗಾಗ್ಲಿ ಯಾವುದೇ ಒಂದು ಎಜುಕೇಶನ್ ಸಿಸ್ಟಮ್ಗೆ ಅಗೇನ್ಸ್ಟ್ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ರಿಯಾಲಿಟಿ ಹೇಳ್ತಿದ್ದೀನಿ ನಿಮ್ಗೆ. ರಿಯಾಲಿಟಿ ಏನಿದೆ ಇವತ್ತಿನ ಕಾಲದಲ್ಲಿ, ನನಗೆ ಆನ್ಸರ್ ಮಾಡಿ ನೀವು, ಇವತ್ತಿನ ಕಾಲದಲ್ಲಿ ನಮಗೆ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ದಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ನಮಗೆ ಯಾವಾಗಾದ್ರೂ ಯಾರಾದ್ರೂ ಹೇಳ್ಕೊಟ್ರ, ಏನಾದ್ರೂ ಲೆಸನ್ ಇತ್ತ ನಿಮ್ಗೆ ಹೌ ಟು ಮೇಕ್ ಮನಿ ಅಂತ ಯಾವ್ದಾದ್ರು ಪಾಠ ಇತ್ತ? ಇಲ್ಲ. ಹೌ ಟು ಬಿಕಮ್ ಅ ಮಿಲಿನಿಯರ್ ಯಾವ್ದೋ ತರದ್ದು ಅಮೌಂಟ್ ಯಾವ್ದೋ ತರದ್ದು ಅಮೌಂಟ್ ಲೆಸನ್ ಇತ್ತು? ಇಲ್ಲ. ಯಾರಾದ್ರೂ ಯಾವ್ದೋ ಒಂದು ಪಾರ್ಟ್ ಅದು ಲೆಸನ್ ಯಾವ್ದೋ ತರದ್ದು ಸಬ್ಜೆಕ್ಟ್ ಇರಲಿಲ್ಲ. ಅರ್ನಿಂಗ್ಸ್ ಹೆಂಗ್ ಮಾಡ್ಬೇಕು ಅದು ಇದು ಮಾಡ್ಬೇಕಂತ. ಜಸ್ಟ್ ಅಲ್ಲಿ ಏನ್ ಹೇಳ್ಕೊಟ್ರು ನಮ್ಗೆ, ಇನ್ನೊಬ್ರ ಕೆಳಗಡೆ ಜಾಬ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಓಕೆ, ಸೊ ನೌಕರಾಗಿ ಇರಬೇಕು ಅಂತ, ರೈಟ್? ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಅಬೌಟ್ ಅಂತಂದ್ರೆ ಒಬ್ಬ ಪರ್ಸನ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಕಿಲ್ನು ಕೂಡ ಅವನ ಹತ್ರ ಕರೆಕ್ಟ್ ಆಗಿರಲ್ಲ.
ಓಕೆ, ಯಾಕಪ್ಪ ಕರೆಕ್ಟ್ ಇರಲ್ಲ ಅಂತಂದ್ರೆ ನೋಡಿ, ಡೆಲ್ಲಿ ಒಳಗಡೆ ಒಂದು ನಿಮಗೂ ಕೂಡ ನೋಡಿರ್ಬೋದು, ತುಂಬಾ ಜನ ಐ ಮೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಅಬೌಟ್ ತುಂಬಾ ಒಂದು ಫೇಮಸ್ ಆಗಿತ್ತು. ಏನಪ್ಪಾ ಅಂತಂದ್ರೆ ಒಬ್ಬ ಹುಡುಗಿ ಅಬೌಟ್ ಏನಂತಂದ್ರೆ ಅವಳ ಹತ್ರ 50ಗಿಂತ ಜಾಸ್ತಿ ಮೆಡಲ್ ಇದಾವೆ. ಓಕೆ, ಮತ್ತೆ ಅವಳು ಕ್ಲಾಸಿಗೆ ಟಾಪರ್ ಇದ್ದಾಳೆ. ಓಕೆ, ಪರ್ಸೆಂಟೇಜ್ನು ಕೂಡ ತುಂಬಾ ಒಳ್ಳೆ ಪರ್ಸೆಂಟೇಜ್ ಬರ್ತಿದೆ, ಆದ್ರೂ ಕೂಡ ಅವಳಿಗೆ ಜಾಬ್ ಸಿಗ್ಲಿಲ್ಲ ಡೆಲ್ಲಿ ಯೂನಿವರ್ಸಿಟಿದಲ್ಲಿ. ಓಕೆ, ಸೊ ಆ ಹುಡುಗಿ ಬಂದ್ಬಿಟ್ಟು ಪೋಸ್ಟ್ ಮಾಡಿದ್ಲು ಏನಂತ, ನಾನು ಇಷ್ಟೊಂದು ಓದಿದ್ರು ಕೂಡ, ಇಷ್ಟೊಂದು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿದ್ರು ಕೂಡ ನನಗೆ ಜಾಬ್ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗಿ ಬಂದ್ಬಿಟ್ಟು ಕಣ್ಣೀರಿಡ್ತಿದ್ಲು. ಓಕೆ, ಜಸ್ಟ್ ಬಿಕಾಸ್ ಆಫ್ ಯಾಕೆ, ಜಸ್ಟ್ ಬಿಕಾಸ್ ಆಫ್ ಲ್ಯಾಕಿಂಗ್ ಸ್ಕಿಲ್ಸ್. ಅವಳ ಹತ್ರ ಸ್ಕಿಲ್ಸ್ ಇಲ್ಲ, ದ್ಯಾಟ್ಸ್ ವೈ ಬಂದ್ಬಿಟ್ಟು ಅವಳಿಗೆ ಜಾಬ್ ಕೊಡ್ತಿರ್ಲಿಲ್ಲ. ಸೊ ಇವಾಗ ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ಡಿಗ್ರಿ ಬಂದ್ಬಿಟ್ಟು ಒಂದು ಜಸ್ಟ್ ಏನಂತ ಒಂದು ಪೇಪರ್ ಆಗಿದೆ, ಇವಾಗ ಪೀಸ್ ಆಫ್ ಪೇಪರ್ ಅಂತ ಹೇಳ್ತಾರೆ. ಓಕೆ, ಸೊ ಹಂಗಂತ ಅಂದ್ಬಿಟ್ಟು ಡಿಗ್ರಿ ತಗೋಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಅದ್ರ ಮೇಲೆನೆ ಡಿಪೆಂಡ್ ಆಗಿರೋದು ಒಂದು ಮೂರ್ಖತನ ಅಂತ ನಂದು ಅಭಿಪ್ರಾಯ. ಬಿಕಾಸ್ ಯಾಕಂತಂದ್ರೆ ಗೈಸ್, ಇವತ್ತಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ, ಓಕೆ, ಎಲ್ರೂ ಕೂಡ ಏನ್ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ನಮಗೆ ಕಲಿಸ್ತಾರೆ. ಓಕೆ, ಅವ್ರ ಹತ್ರ ದುಡ್ಡಿಲ್ಲ ಅಂತಂದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಅಬೌಟ್ ಸಾಲ ಮಾಡಿ, ಓಕೆ, ಬೆವರು ಸುರಿಸಿ ಅಲ್ಲಿ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ನಮಗೇನ್ ಮಾಡ್ತಾರೆ, ನಮ್ಮ ಅಬೌಟ್ ಏನಂತಂದ್ರೆ ಜಾಬ್ಗೆ, ಐ ಮೀನ್ ನಮ್ಮ ಮಗ ಬಂದ್ಬಿಟ್ಟು ಏನಾದ್ರು ಒಂದು ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ಇಲ್ಲಾಂದ್ರೆ ಇಂಜಿನಿಯರ್ ಆಗ್ತಾನೆ, ಏನಾದ್ರು ಒಂದು, ಓಕೆ, ಏನಾದ್ರು ಆಗ್ತಾನೆ ಅಂತ ಅಂದ್ಬಿಟ್ಟು ಒಂದು ಈ ತರ ಒಂದು ಮೈಂಡ್ ಸೆಟ್ ಇರುತ್ತೆ ಅವ್ರದ್ದು. ಬಟ್ 100% ಅದು ಆಗ್ತಿದೆನಾ? ಆಗ್ತಿಲ್ಲ. ಓಕೆ, ಅವ್ರು ಬಂದ್ಬಿಟ್ಟು ಡಿಸಿಷನ್ ತಗೊಂಡ್ರು ಒಂದು, ಏನಪ್ಪ ಅಂದ್ರೆ ಒಂದು ಅವ್ರು ಪ್ರಾಕ್ಟಿಕಲ್ ಡಿಸಿಷನ್ ತಗೊಳ್ಳಿಲ್ಲ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರೆ ನೋಡಿ, ಇವಾಗ ಡಿಸಿಷನ್ ಏನಂತ ತಗೊಂಡ್ರು ಅವರು, ಓಕೆ, ಏನೋ ಒಂದು ನಮ್ಮ ಮಗ ಬಂದ್ಬಿಟ್ಟು ಮುಂದೆ ಇವಾಗ ಜಾಬ್ ಮಾಡ್ತಾನೆ ಕರೆಕ್ಟ್ ಆಗಿ, ಇವಾಗ ಕರೆಕ್ಟ್ ಆಗಿ ಓದಿಸ್ಬೇಕು ಅವ್ರಿಗೆ, ನಾನು ಲಕ್ಷಾಂತರಗಳೆ ದುಡ್ಡು ಇಲ್ಲ ಅಂದ್ರೂ ಕೂಡ ದುಡ್ಡು ಅಲ್ಲಿ ಇಲ್ಲಿ ಸಾಲ ಮಾಡಿ ಹಾಕ್ತೀವಿ. ಬಟ್ ನನ್ನ ಮಗ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಅಬೌಟ್ ಏನಂತಂದ್ರೆ ಒಂದು ಒಳ್ಳೆ ಜಾಬ್ ತಗೊಂತಾನೆ. ಓಕೆ, ನಮ್ಗೇನಿದೆ ಲಕ್ಷಾಂತರಗಳೆ ದುಡ್ಡು ಬರುತ್ತೆ ಅವನಿಗೆ. ಓಕೆ, ಒಂದು ಮನೆ ಕಟ್ತಾನೆ, ಒಂದು ಕಾರ್ ತಗೊಂತಾನೆ. ಇದು ಐ ಮೀನ್ ಈ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಗೇನಿದೆ ಅಂತಂದ್ರೆ ಅವರು ಓದಿಸ್ತಾರೆ. ಬಟ್ ಅದು ರಿಯಾಲಿಟಿ ಇದೆನಾ ಗೈಸ್? ಆಸ್ಕ್ ಯುವರ್ ಸೆಲ್ಫ್, ಅದು ರಿಯಾಲಿಟಿ ಇಲ್ಲ. ಓಕೆ, ಇವಾಗ ಅಬೌಟ್ ಏನಂದ್ರೆ ಒಂದು CA, ಓಕೆ, ಬಿಕಾಮ್ ಆದ ತಕ್ಷಣ CA ಮಾಡ್ತಾರಲ್ಲ, CA ಒಳಗಡೆ ಎಷ್ಟು ರೇಷಿಯೋ ಇದೆ? ಓನ್ಲಿ 3% ರೇಷಿಯೋ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 100 ಜನ CA ಎಕ್ಸಾಮ್ ಕೊಟ್ರೆ ಅದ್ರೊಳಗಡೆ 3% ಜನಕ್ಕೆ ಜಾಬ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್ಚ್ ಆನ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ನೀವೇ. ಓಕೆ, 100 ಜನ ಎಕ್ಸಾಮ್ ಬರೆದ್ರೆ 3 ಜನಕ್ಕೆ ಏನ್ ಸಿಗುತ್ತೆ, ಜಾಬ್ ಸಿಗುತ್ತೆ ಅಂತ. ಮತ್ತೆ 97 ಜನ ಅವ್ರೆಲ್ಲೋದ್ರು? ಅವ್ರದ್ದೇನ್ ಗತಿ? ಅವ್ರ ಅಪ್ಪ ಅಮ್ಮಂದು, ಅವ್ರ ಫ್ಯಾಮಿಲಿದೇನ್ ಗತಿ? ರೈಟ್. ಸೊ ಅವಾಗ ಮತ್ತೆ ಅವ್ರು ಏನ್ ಮಾಡ್ತಾರೆ, ಮತ್ತೆ ಫೇಲ್ ಆಗ್ತಾರೆ, ಮತ್ತೆ ಕಟ್ತಾರೆ, ಮತ್ತೆ ಫೇಲ್ ಆಗ್ತಾರೆ, ಮತ್ತೆ ಎಕ್ಸಾಮ್ ಕಟ್ತಾರೆ, ಮತ್ತೆ ಫೇಲ್ ಆಗ್ತಾರೆ, ಮತ್ತೆ ಕಟ್ತಾರೆ. ಅವ್ರ ಅಪ್ಪ ಅಮ್ಮ 60-70 ವರ್ಷ ಆದ್ರೂ ಕೂಡ ಅವ್ರಿಗೆ ನಾಚಿಕೆ ಬರ್ತಿಲ್ಲ. ರೈಟ್. ಹಂಗಂತ ಅಂದ್ಬಿಟ್ಟು ನೋಡಿ ಒಂದು ಎಕ್ಸ್ಪೆಕ್ಟೇಷನ್ ಇಡಬೇಕಂತ ಹೇಳ್ತಿಲ್ಲ, ಬಟ್ ಏನು ಅಂತಂದ್ರೆ ಒಂದು ಸೈಡ್ ಬೈ ಸೈಡ್ ಏನಾದ್ರೂ ನಾವು ಒಂದೇನಂತಂದ್ರೆ ಮಲ್ಟಿಪಲ್ ಇನ್ಕಮ್ ಮಾಡಿದ್ರೆ, ಓಕೆ, ಒಂದ್ ಥಿಂಗ್ ಮೇಲೆ ಡಿಪೆಂಡ್ ಇರೋದು ತುಂಬಾ ಕಷ್ಟ ಇದೆ, ಒಂದು ತುಂಬಾ ಡೇಂಜರ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿಗ ನೋಡಿರ್ತೀರಾ, ಓಕೆ, ಇಲಿ ಗೊತ್ತಲ್ಲ, ಆ ಇಲಿ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಆ ಇಲಿಯ ಹುತ್ತು ಇರುತ್ತಲ್ಲ, ಓಕೆ, ಅದರ ಡೋರ್ ಇರುತ್ತಲ್ಲ, ಅದು ಬಂದ್ಬಿಟ್ಟು 3-4 ಇರುತ್ತೆ. 3-4 ಯಾಕೆ ಇರುತ್ತೆ? ಬಿಕಾಸ್ ಯಾಕಂದ್ರೆ ಹಾವು ಈ ಕಡೆಯಿಂದ ಬಂದ್ರೆ ಆ ಕಡೆ ಹೋಗ್ಬೇಕು, ಐ ಮೀನ್ ಮುಂದೆ ಬಂದ್ರೆ ಹಿಂದೆಯಿಂದ ಬರಬೇಕು ಅಂತಂದ್ಬಿಟ್ಟು ಮಲ್ಟಿಪಲ್ ರಸ್ತೆಗಳು ಅಂದ್ರೆ ವೇ ಮಾಡಿರುತ್ತದು. ಯಾಕಂದ್ರೆ ಅದರ ಜೀವಕ್ಕೆ ಒಂದು ಹಾನಿಕರ ಇರುತ್ತೆ, ಡೇಂಜರಸ್ ಇರುತ್ತೆ. ಓಕೆ, ಅದೇ ತರ ಈಗೇನಾದ್ರೂ ಇಲಿ ಬಂದ್ಬಿಟ್ಟು ಒಂದೇ ಡೋರ್ ಮೇಲೆ ಡಿಪೆಂಡ್ ಇದ್ರೆ 100% ಎಂದೇ ಸಾವು ಗ್ಯಾರಂಟಿ ಇದೆ. ಆಸ್ ಯೂಸ್ವಲ್ ಇವಾಗ ಏನಂತಂದ್ರೆ ನಾವು ಕೂಡ ಒಂದೇ ಎಜುಕೇಶನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಇದ್ರೆ, ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಇದ್ರೆ ಯಾವಾಗಾದ್ರೂ ಏನೋ ಕೂಡ ಆಗಬಹುದು. ಓಕೆ, ಗೂಗಲ್ ಬಂದ್ಬಿಟ್ಟು ಎಷ್ಟೋ ಲಕ್ಷಾಂತರ ಜನಕ್ಕೆ, ಎಷ್ಟೋ ಸಾವಿರಾರು ಜನಕ್ಕೆ ಏನಿದೆ ಅಂತಂದ್ರೆ ಐ ಮೀನ್ ತೆಗೆದಾಕ್ತು. ಓಕೆ, ಗೂಗಲ್ ಬಂದ್ಬಿಟ್ಟು, ಓಕೆ, ತುಂಬಾ ಜನ ಅಂತಂದ್ರೆ ಅವ್ರ ಜಾಬ್ ಇಂದ ಯಾವಾಗ ಬೇಕಾದ್ರೂ ಅವರಿಗೆ ತೆಗೆದು ಬಿಸಾಕ್ಬಿಡ್ತಾರೆ. ಓಕೆ, ಸೊ ಅವ್ರದ್ದು ಬಂದ್ಬಿಟ್ಟು ಏನಂತಂದ್ರೆ ಒಂದು ಪರಿಶ್ರಮ ಏನಪ್ಪಾ ಅಂದ್ರೆ 20 ವರ್ಷ ತಗೊಂಡ್ ಅಬೌಟ್ ಏನಂತಂದ್ರೆ ಆ ಒಂದು ಸ್ಟೇಜ್ ಹೋಗ್ಬೇಕಂದ್ರೆ ಅವರು 20 ವರ್ಷ ಕಲ್ತ್ಬಿಟ್ಟು ಒಂದು ಡಿಗ್ರಿ ಅಂತ ತಗೊಂಡ್ಬಿಟ್ಟು ಆ ಡಿಗ್ರಿ ತಗೊಂಡ್ ಹೋಗ್ವಿ ಅವ್ರಿಗೆ ಶೋ ಮಾಡಿದ ಮೇಲೆ ಅವ್ರು ಏನಿದೆ ಅಂದ್ರೆ 10-12 ಸಾವಿರ ರೂಪಾಯಿ ಒಂದು ಜಾಬ್ ಕೊಡ್ತಾರೆ. ಓಕೆ, 10 ಮತ್ತೆ 12 ಸಾವಿರ, ಇಲ್ಲ 18 ಸಾವಿರ, 20 ಸಾವಿರ ಜಾಬ್ ಕೊಡ್ತಾರೆ. ಓಕೆ, ಆ ಜಾಬ್ ಇಂದ ಏನಿದೆ ಅಂತಂದ್ರೆ ಅವರು ಅವ್ರ ಮನೆ ನಡೆಸ್ಬೇಕಾ, EMI ಕಟ್ಟಬೇಕಾ, ಮದುವೆ ಮಾಡ್ಕೋಬೇಕಾ, ಸಾಲ ತೀರಿಸ್ಬೇಕಾ,
ಅಂತ ಅವ್ರಿಗೆ ಗೊತ್ತಿರಲ್ಲ. ರೈಟ್? ಇದು ಬಂದ್ಬಿಟ್ಟು ರಿಯಾಲಿಟಿ. ಹೌದಲ್ಲ? ರಿಯಾಲಿಟಿ ಇದೆಲ್ಲ ಇದು. ರೈಟ್? ಇದು ಬಂದ್ಬಿಟ್ಟು ಏನಿದೆ ರಿಯಾಲಿಟಿ. ಬಟ್ ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್, ಇವಾಗ ಯಾಕೆ ನಾವು ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸೇ ಮಾಡಬೇಕು ಅಂತಂದ್ರೆ, ಆನ್ಲೈನ್ ಬಿಸ್ನೆಸ್ನೇ ಮಾಡ್ಬೇಕಂತ ನಾನು ಕ್ಲಾರಿಟಿ ಕೊಡ್ತೀನಿ. ಓಕೆ? ಬಿಕಾಸ್ ಯಾಕಂದ್ರೆ ನೋಡಿ, ಇವತ್ತು ನಿಮಗೆ ಗೊತ್ತು. ಓಕೆ? ಏನಪ್ಪ ಅಂದ್ರೆ ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್ ಮಾಡೋ ಒಂದು ಏನಂತಾರೆ ತುಂಬಾ ಪಾಯಿಂಟ್ಸ್ ಇದಾವೆ ಯಾಕೆ ಮಾಡ್ಬೇಕಂತ ಹೇಳ್ಬೇಕಂದ್ರೆ. ಓಕೆ? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಕೋವಿಡ್ ಬಂತು 2020ರಲ್ಲಿ. ಎಲ್ಲಾರ್ದು ಕೂಡ ಬಂದಾಗ್ಬಿಡ್ತು. ಏನ್ ಬಂದಾಯ್ತು? ಬಿಸ್ನೆಸ್ ಬಂದಾಯ್ತು. ಓಕೆ? ಟ್ರೆಡಿಷನಲ್ ಬಿಸ್ನೆಸ್ ಇರ್ಬೋದು, ಜಾಬ್ ಆಗಲಿ, ಓಕೆ, ಒಂದು ಚಿಕ್ಕ ಪುಕ್ಕಡ ಅಂಗಡಿ ಇರಲಿ, ಅದನ್ನು ಕೂಡ ಎಲ್ಲಾನು ಕೂಡ ಬಂದಾಯ್ತು. ಓಕೆ? ಸೊ ಬಟ್ ಆನ್ಲೈನ್ ಬಿಸ್ನೆಸ್ ಬಂದಾಗಲಿಲ್ಲ. ಬಿಕಾಸ್ ಯಾಕೆ? ಆನ್ಲೈನ್ ನಲ್ಲಿ ಇದೆ ನಮ್ದು. ರೈಟ್? ಸೊ ಇವಾಗ ಏನಂತಂದ್ರೆ ನಾನು ಒಂದೇ ಮಾತು ಹೇಳ್ಬೇಕು ಅಂತಂದ್ರೆ, ನೋಡಿ, ಎಲ್ರದ್ದು ಕೂಡ ಒಂದು ಆಸೆ ಇರುತ್ತೆ, ಏನಂತಂದ್ರೆ ಅವ್ರು ಸಕ್ಸಸ್ಫುಲ್ ಆಗ್ಬೇಕು, ಮುಂದೆ ಬರ್ಬೇಕಂತ. ಓಕೆ? ಅವ್ರು ಅಲ್ಲೇ ಆಗ್ಲಿ ಇಲ್ಲೇ ಅಂತ ಅಲ್ಲೇ ಆಗ್ಲಿ ಇಲ್ಲೇ ಆಗ್ಲಿ ಅಂತ ಹೇಳ್ತಿಲ್ಲ. ಬಟ್ ರೇಷಿಯೋ ಜಾಸ್ತಿ ಎಲ್ಲಿದೆ? ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್ ಅಲ್ಲಿ. ಅಂದ್ರೆ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಆಗ್ತಿದೆ. ಆನ್ಲೈನ್ ಬಿಸ್ನೆಸ್ ಇಸ್ ನಾಟ್ ಅ ಫ್ಯೂಚರ್, ಇಟ್ಸ್ ಅ ಪ್ರೆಸೆಂಟ್. ನೀವು ಪ್ರೆಸೆಂಟ್ ಪಾರ್ಟ್ ಆಗಿಲ್ಲ ಅಂತಂದ್ರೆ ಗೈಸ್, ಫ್ಯೂಚರ್ ಹೆಂಗ್ ಬ್ರೈಟ್ ಆಗುತ್ತೆ ನಿಮ್ದು? ರೈಟ್? ನಾನು ಕೇಳ್ಕೊಂಡೆ ನನಗೋಸ್ಕರ, ನನಗೂ. ಓಕೆ? ನಂದು ಡ್ರೀಮ್ಸ್ ಇತ್ತು ಅಬೌಟ್, ಎಲ್ರದ್ದು ಕೂಡ ಒಂದು ಡ್ರೀಮ್ಸ್ ಇರುತ್ತೆ, ಒಂದು ಒಳ್ಳೆ ಸೆಕ್ಯೂರ್ ಫ್ಯಾಮಿಲಿ ಇರಬೇಕಪ್ಪ ನಮ್ದು ಕೂಡ. ಅಬೌಟ್ ಒಂದು ಒಳ್ಳೆ ಏನಿದೆ ಅಂತಂದ್ರೆ, ಒಂದು ಫ್ಯಾಮಿಲಿಗೆ ಲೀಡ್ ಮಾಡುವಷ್ಟು ನಮಗೆ ಫೈನಾನ್ಷಿಯಲಿ ಯಾವುದೇ ಥರದ್ದು ಪ್ರಾಬ್ಲಮ್ ಬರಬಾರ್ದು ಅಂತ ಅಂದ್ಬಿಟ್ಟು ಒಂದು ಆಸೆ ಇರುತ್ತೆ. ಎಕ್ಸಾಕ್ಟ್ಲಿ ನಂದು ಕೂಡ ಇತ್ತು. ಅವಾಗ ಮೆಚುರಿಟಿ ಬಂದಿತ್ತು ನಂದು ಕೂಡ. ಈ ಒಂದು ವರ್ಕ್ನ ಶುರು ಮಾಡ್ತಿರ್ಬೇಕಾದ್ರೆ ನನ್ನ ವಯಸ್ಸು ಬಂದ್ಬಿಟ್ಟು 19 to 20 ಇತ್ತು ಮೇ ಬಿ. ಓಕೆ? ಒಂದು ಮೆಚುರಿಟಿ ಬಂದಿತ್ತು ನನಗೆ. ಏನಪ್ಪಾ ಅಂತಂದ್ರೆ, ಇವಾಗ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟಪಡ್ತಿದ್ದಾರೆ. ನಮ್ಮ ಅಪ್ಪನ ಮೇಲೆ ಅಬೌಟ್ ಏನಂದ್ರೆ ಒಂದು 15 ಲಕ್ಷ ರೂಪಾಯಿದು ಲೋನ್ ಇತ್ತು. ಓಕೆ? ನಮ್ಮ ಅಪ್ಪ ಅಮ್ಮನ ಮೇಲೆ 15 ಲಕ್ಷ ರೂಪಾಯಿ ಲೋನ್ ಇತ್ತು. ಬಿಕಾಸ್ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಬಿಸ್ನೆಸ್ ನಮ್ಮ ಫಾದರ್ದು ಬಿಸ್ನೆಸ್ ಇತ್ತು. ಓಕೆ? ಯಾವ ಬಿಸ್ನೆಸ್ ಅಂತಂದ್ರೆ ಅಬೌಟ್ ಇಲ್ಕಲ್ ಸೀರೆ, ನಿಮ್ಗೆ ಗೊತ್ತು. ಓಕೆ? ಇಲ್ಕಲ್ ಸೀರೆ, ನಾನು ಇಲ್ಕಲ್ದವನು. ಇಲ್ಕಲ್ ಸೀರೆ ಫೇಮಸ್. ಓಕೆ? ಬಿಸ್ನೆಸ್ ಇತ್ತು. ಇವಾಗ ನೋಡಿ, ಬಿಸ್ನೆಸ್ ಅಂದ ತಕ್ಷಣ ಮೇಲೆ ಕೆಳಗೆ ಆಗೇ ಆಗತ್ತೆ. ಓಕೆ? ಯಾವಾಗ ಅಪ್ ಅಂಡ್ ಡೌನ್ಸ್ ಬಂದೇ ಬರುತ್ತೆ. ಸೊ ಅವಾಗ ಏನಾಯ್ತು ಅಂತಂದ್ರೆ, ನಮ್ಮ ಫಾದರ್ ಮೇಲೆ 15 ಲಕ್ಷ ರೂಪಾಯಿ ಲೋನ್ ಇತ್ತು. ನಮ್ಮ ಫಾದರ್ ತುಂಬಾ ಕಷ್ಟಪಡ್ತಿದ್ರು. ಅಬೌಟ್ ನಾನು ಇನ್ನೂ ಮಲಗಿರ್ತಿದ್ದೆ, ಅವಾಗಲೇ ಅವ್ರು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು 6 ಗಂಟೆಗೆ. ನಾನು ಅವಾಗ ಆಮೇಲೆ ಬಂದ್ಬಿಟ್ಟು ನಾನು ರಾತ್ರಿನೂ ಕೂಡ ಮಲ್ಕೊಂಡಿರ್ತೆ, ಅವಾಗ ಬರ್ತಿದ್ರು ಕೆಲಸ ಮುಗಿಸ್ಕೊಂಡು. ಓಕೆ? ಇವಾಗ ನನಗೆ ಒಂದು ಮ್ಯಾಚುರಿಟಿ ಬಂತು. ಏನಪ್ಪಾ ಅಂದ್ರೆ, ಇವಾಗ ನೋಡಿ ಕಾಣ್ತಿದೆ ಎಲ್ಲನೂ ಕೂಡ. ಅವ್ರ ಫಾದರ್ ಬಂದ್ಬಿಟ್ಟು, ಇವಾಗ ಆ ಪರ್ಸನ್ ಬಂದ್ಬಿಟ್ಟು 18-20 ವರ್ಷದವನು ಇದಾನೆ ಅಂತಂದ್ರೆ ಅವನಿಗೊಂದು ಕ್ಲಾರಿಟಿ ಅಂತೂ ಸಿಗುತ್ತೆ. ನಮ್ಮಪ್ಪ ಅಮ್ಮ ಬಂದ್ಬಿಟ್ಟು ಇಷ್ಟೊಂದು ನನಗೋಸ್ಕರ ಮಾಡ್ತಿದ್ದಾರೆ. ಈಗ ಒಬ್ಬ ಪರ್ಸನ್ ಕೂಡ ಮಾಡ್ತಾರಲ್ಲ. ಓಕೆ? ಅವ್ರು ಏನಂತಂದ್ರೆ, ಒಂದು ಬಿಸಿಲಿದ್ರು ಕೂಡ ಹೋಗ್ತಾರೆ, ಮಳೆ ಬಂದ್ರು ಕೂಡ ಹೋಗ್ತಾರೆ, ಚಳಿ ಇದ್ರು ಕೂಡ ಹೋಗ್ತಾರೆ. ಆಸ್ ಯೂಸ್ವಲ್ ಅವರು ಕೂಡ ಈ ತರ ಮಾಡ್ತಿದ್ರು. ಅವಾಗ ಏನಿದೆ ಅಂದ್ರೆ, ನನ್ಗೆ ಒಳಗಡೆಯಿಂದ ಒಂದು ಬಂತು. ಏನಪ್ಪಾ ಅಂತಂದ್ರೆ, ನಾನು ಕೂಡ ಏನಾದ್ರು ಇವಾಗ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ನಡೆಯೋದಿಲ್ಲ, ತುಂಬಾ ಕಷ್ಟ ಇದೆ ಜೀವನ ಅಂತ ಅಂದ್ಬಿಟ್ಟು ನಂಗೆ ಗೊತ್ತಾಗ್ಬಿಡ್ತು. ನಮ್ಮ ಫಾದರ್ ನೋಡಿ, ನಮ್ಮ ಫಾದರ್ ಅಷ್ಟೊಂದು ಕಷ್ಟ ಪಟ್ಟರು ಕೂಡ ಅವ್ರಿಗೆ ಜಾಸ್ತಿ ಏನಾಗ್ತಿರ್ಲಿಲ್ಲ, ಅಷ್ಟು ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ. ಸೊ ಆಸ್ ಯೂಸ್ವಲ್ ನಿಮ್ದು ಕೂಡ ಏನಾದ್ರು ತೊಂದರೆ ಇದೆ, ದ್ಯಾಟ್ಸ್ ವೈ ಇಲ್ಲಿದ್ದೀರಾ ನೀವು ಇವಾಗ. ರೈಟ್? ಸೊ ನಿಮ್ಮ ಹತ್ರ ಪ್ರಾಬ್ಲಮ್ಸ್ ಇದ್ದಿಲ್ಲ ಅಂತಂದ್ರೆ, ನಿಮ್ಮ ಹತ್ರ ಏನೂ ಕೂಡ ಏನು ಪ್ರಾಬ್ಲಮ್ಸ್ ಇರ್ಲಿಕ್ಕಂದ್ರೆ, ಏನಾದ್ರು ತೊಂದರೆಗಳು ಇರಲಿಲ್ಲ ಅಂತಂದ್ರೆ ನೀವ್ ಯಾಕೆ ಇಲ್ಲಿ ಬರ್ತಿದ್ರಿ? ರೈಟ್? ಸೊ ಆಸ್ ಯೂಸ್ವಲ್ ರೈಟ್ ಪ್ಲೇಸ್ ಅಲ್ಲಿ ಇದ್ದೀರಾ, ರೈಟ್ ಟೈಮ್ ಅಲ್ಲಿ. ಓಕೆ? ಬಟ್ ಡಿಸಿಷನ್ ತಗೊಳಕ್ ನೋಡಿ ಹೆದರ್ತಿದ್ದೀರಾ. ಓಕೆ? ಸೊ ಗೈಸ್ ಏನಂತಂದ್ರೆ ನೋಡಿ, ಇವಾಗ ಎಲ್ಲಾನು ಕೂಡ ಸ್ಟಾರ್ಟಿಂಗ್ ಏನ್ ಮಾಡೋದಕ್ಕೆ ಹೋದ್ರು ಕೂಡ ಹೆದರಿಕೆ ಬಂದೇ ಬರುತ್ತೆ. ನೋ ಡೌಟ್. ನಿಮ್ಗೆ ತಪ್ಪು ಅಂತ ಹೇಳ್ತಿಲ್ಲ, ನನಗೂ ಕೂಡ ಹೆದರಿಕೆ ಬಂದಿತ್ತು, ನಮ್ಮ ಮೆಂಟೋರ್ಸ್ಗೂ ಕೂಡ ಹೆದರಿಕೆ ಬಂದಿತ್ತು, ಕೃಷ್ಣ ಸರ್ಗೂ ಕೂಡ ಹೆದರಿಕೆ ಬಂದೇ ಬಂದಿತ್ತು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ. ಅದು ಕಾಮನ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತೀರಾ, ಅಲ್ಲೂ ಕೂಡ ಹೆದರ್ತೀರಾ. ಫಸ್ಟ್ ಟೈಮ್ ಸೈಕಲ್ ಹೊಡಿತೀರಾ, ಅಲ್ಲೂ ಕೂಡ ಹೆದರ್ತೀರಾ. ಫಸ್ಟ್ ಟೈಮ್ ಕಾರ್ ಓಡಿಸಕ್ ಹೋಗ್ತೀರಾ, ಅಲ್ಲೂ ಕೂಡ ಹೆದರ್ತೀರಾ. ರೈಟ್? ಫಸ್ಟ್ ಟೈಮ್ ಮದುವೆ ಆಗಲು ಕೂಡ ಅವಾಗ್ಲೂ ಕೂಡ ಹೆದರ್ತೀರಾ. ರೈಟ್? ಸೊ ಅದೇ ಒಂದ್ ಸಾರಿ ಏನಾದ್ರು ನೀವು ಅಬೌಟ್ ಏನಂತಂದ್ರೆ ಸೈಕಲ್ ಓಡೋದ್ ಕಲ್ಸ್ಕೊಂಡ್ಬಿಟ್ರೆ, ಸೈಕಲ್ ಓಡಿಸೋದೇನಾದ್ರೂ ಕಲ್ಕೊಂಡ್ಬಿಟ್ಟಿದ್ರೆ, ಆಮೇಲೆ ನಿಮ್ಗೆ ಹೆದರಿಕೆ ಬರುತ್ತಾ? ಬರಲ್ಲ. ಸೈಕಲ್ ಓಡ್ಸಕ್ ಬರಲ್ಲ, ಹೆದರಿಕೆ. ಓಕೆ? ಇವಾಗ ಒಂದ್ಸರಿ ಏನಾದ್ರು ನೀವು ಅಬೌಟ್ ಏನಂದ್ರೆ ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಕಾಲೇಜ್ ಹೋಗ್ತಾ ಹೋಗ್ತಾ ಒಂದು ಮಂತ್ ಆಯ್ತು, 2 ಮಂತ್ ಆಯ್ತು, 6 ಮಂತ್ ಆಯ್ತು ಅಂದ್ರೆ ನಿಮಗೆ ಹೆದರಿಕೆ ಬರಲ್ಲ ಅವಾಗ. ರೈಟ್? ಸೊ ಅದೇ ತರ ಇವಾಗ ಒಂದ್ಸರಿ ಏನೇ ಅಂದ್ರೆ ನಿಮ್ಗೆ ಮದುವೆ ಆದ ತಕ್ಷಣ ಅದು ಏನೇ ಇರ್ಲಿ ಅವರೇ ಲಾಸ್ಟು. ರೈಟ್? ಸೊ ಅವಾಗ ಏನಿದೆ ಅಂತಂದ್ರೆ ಮಾಡ್ಕೊಂತೀರ, ಅವಾಗೇನು ಹೆದರಿಕೆ ಬರಲ್ಲ. ಆಸ್ ಯೂಸ್ವಲ್ ಏನಂತಂದ್ರೆ, ಯಾವುದೇ ಒಂದು ಹೊಸ ಕೆಲಸ ಕಲಿಬೇಕು ಅಂತಂದ್ರೆ, ಹೊಸ ಕೆಲಸ ಶುರು ಮಾಡ್ಬೇಕಂತಂದ್ರೆ ಹೆದರಿಕೆ ಬಂದೇ ಬರುತ್ತೆ. ನನಗೂ ಕೂಡ ಬಂದಿತ್ತು. ಡೋಂಟ್ ವರಿ. ಓಕೆ? ಸೊ ಇದನ್ನು ಕೂಡ ಫಾರ್ ಎವರ್ನು ಕೂಡ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಭಯ ಬರುತ್ತೆ, ಆಮೇಲೆ ಎಲ್ಲಾನು ಕೂಡ ಕ್ಲಿಯರ್ ಆಗುತ್ತೆ. ಸೊ ಆ ತರ. ಸೊ ಹಿಂಗ ಇಲ್ಲ ಅಂತಂದ್ರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಹಂಗೇನಾದ್ರೂ ತಪ್ಪಿತ್ತು ಅಂತಂದ್ರೆ ಇಷ್ಟೊಂದು ಲಕ್ಷ ಜನ ಮಾಡ್ತಿರ್ಲಿಲ್ಲ. ಫೈನ್ ಗೈಸ್. ಸೊ ಇದು
ನೆಕ್ಸ್ಟ್ ಅಬೌಟ್ ಏನಂತಂದ್ರೆ ಇವಾಗ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಯಾಕೆ ಮಾಡ್ಬೇಕಂತ ಕ್ಲಾರಿಟಿ ಕೊಟ್ಟೆ. ಸೆಕ್ಯೂರ್ ಫ್ಯೂಚರ್ ಅಂತ ಹೇಳಿದೆ ನಿಮಗೆ. ಓಕೆ, ವಾಟ್ ಈಸ್ ಸೆಕ್ಯೂರ್ ಫ್ಯೂಚರ್ ಅಕಾರ್ಡಿಂಗ್ ಟು ಯು? ವಾಟ್ ಈಸ್ ಸೆಕ್ಯೂರ್ ಫ್ಯೂಚರ್? ಸೆಕ್ಯೂರ್ ಫ್ಯೂಚರ್ ಅಂದ್ರೆ ಏನು? ಸೆಕ್ಯೂರ್ ಫ್ಯೂಚರ್ ಅಂತಂದ್ರೆ ನಾವು ಸತ್ತ ಮೇಲೂ ಕೂಡ ಅಬೌಟ್ ನಾವು ಇವಾಗ ನೋಡಿ ಎಲ್ಲರೂ ಕೂಡ ಸತ್ತೇ ಸಾಯ್ತಾರೆ. ಓಕೆ, ಈಗ ನಾವು ಸತ್ರು ಕೂಡ ಅಬೌಟ್ ಒಂದೊಂದು ಆಸೆ ಇರುತ್ತೆ, ನಮ್ಮ ಮಕ್ಕಳಾದ್ರೂ ಓಕೆ ಅಬೌಟ್ ಅವ್ರು ಚೆನ್ನಾಗಿರ್ಲಪ್ಪ, ನನ್ನ ಹೆಂಡತಿ ಮಕ್ಕಳು ಕೂಡ ಚೆನ್ನಾಗಿರ್ಲಪ್ಪ ಅಂತ ಅಂದ್ಬಿಟ್ಟು ಒಂದು ಏನಿದೆ ಆಸೆ ಇರುತ್ತೆ. ಓಕೆ, ಸೊ ಬಟ್ ಏನಂತಂದ್ರೆ ಇವಾಗ ಸೆಕ್ಯೂರ್ ಫ್ಯೂಚರ್ಗೆ ಇದಕ್ಕೆ ಏನ್ ಸಂಬಂಧ ಅಂತಂದ್ರೆ ಕ್ಲಾರಿಟಿ ಕೊಡ್ತೀನಿ ಇವಾಗ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸ್ಮಾಲ್ ಕತೆ ಹೇಳ್ತೀನಿ ನಿಮ್ಗೆ ನಾನು. ಓಕೆ, ಅಬೌಟ್ ಏನಂತಂದ್ರೆ ಒಂದು ಕತೆ ಸ್ಟೋರಿ. ಯಾವ ತರ ಸ್ಟೋರಿ ಅಂತಂದ್ರೆ ನೋಡಿ, ಇಬ್ರು ಜನ ಇರ್ತಾರೆ. ಓಕೆ, ಟೂ ಪೀಪಲ್ಸ್ ಇರ್ತಾರೆ. ಒಬ್ಬ ಬಂದ್ಬಿಟ್ಟು ಜಾಬ್ ಮಾಡ್ತಾನೆ, ಒಬ್ಬ ಬಂದ್ಬಿಟ್ಟು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಏನಿರ್ತಾನೆ ಅವನು ಮ್ಯಾನೇಜರ್ ಇರ್ತಾನೆ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಸೋರಿಂಗ್ ಮ್ಯಾನೇಜರ್ ಇಲ್ಲ ಸಫೈರ್ ಮ್ಯಾನೇಜರ್ ಈ ತರ ಇರ್ತಾನೆ ಮ್ಯಾನೇಜರ್. ಓಕೆ, ಸೊ ಆ ಪರ್ಸನ್ ಬಂದ್ಬಿಟ್ಟು ಏನಂತಂದ್ರೆ ಇಬ್ರು ಇರ್ತಾರೆ. ಒಬ್ಬ ಬಂದ್ಬಿಟ್ಟು ಏನಿದೆ ಜಾಬ್ ಮಾಡ್ತಿರ್ತಾನೆ. ಓಕೆ, ಇಬ್ರು ಬಂದ್ಬಿಟ್ಟು ಒಂದೇ ದಿನದಲ್ಲಿ ಸತ್ ಬಿಡ್ತಾರೆ. ಇಬ್ರು ಬಂದ್ಬಿಟ್ಟು ಒಂದೇ ದಿನದಲ್ಲಿ ಅವರು ಸಾವಾಗ್ಬಿಡುತ್ತೆ. ಓಕೆ, ಹಿಂಗಾಗ್ಬಾರ್ದು, ಎಕ್ಸಾಂಪಲ್ ಕೊಡ್ತೀನಿ ಜಸ್ಟ್ ನಿಮ್ಗೆ. ಓಕೆ, ಸೊ ಇಬ್ರು ಬಂದ್ಬಿಟ್ಟು ಒಂದೇ ದಿನದಲ್ಲಿ ಅವ್ರದ್ದು ಇಬ್ಬರದು ಬಂದ್ಬಿಟ್ಟು ಒಂದೇ ದಿನದಲ್ಲಿ ಸಾವಾಗ್ಬಿಡುತ್ತೆ. ಸೊ ಅವಾಗ ಏನಂತಂದ್ರೆ ಯಮರಾಜು ಬರ್ತಾರೆ ಆಸ್ ಯೂಸ್ವಲ್. ಓಕೆ, ಯಮರಾಜು ಬಂದ್ಬಿಟ್ಟು ನಡ್ರಿ ಮನೆಗೆ ಹೋಗೋಣ ಅಂದ್ರೆ ಹೋಗೋಣ ಮೇಲೆ ಅಂತಂದ್ಬಿಟ್ಟು ಅವ್ರಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರದ್ದು ಒಂದು ಲಾಸ್ಟ್ ವಿಶ್ ಕೇಳ್ತಾರೆ. ಏನ್ ವಿಶ್ ಐತ್ ನಿಮ್ದು ಹೇಳಿ ಯಮರಾಜ್ರೆ, ಒಂದು ವಿಶ್ ಐತ್ ನಮ್ದು ಕೂಡ, ಹೇಳಿ ಏನು ವಿಷಯ ಇದೆ ಅಂತ ಹೇಳಿ. ಆದ್ರೆ ಮತ್ತೆ ರಿಟರ್ನ್ ಹೋಗೋದಿಲ್ಲ, ಮೇಲೇನೆ ಇಲ್ಲೇ ಮೇಲಿಂದ ಮೇಲೇನೆ ಮಾಡ್ಬೇಕು. ಓಕೆ, ರಿಟರ್ನ್ ಹೋಗೋದೇನು ಮತ್ತೆ ಆಪ್ಷನ್ ಇಲ್ಲ, ಮೇಲೆಯಿಂದಾನೇ ಹೇಳಿ ಏನು ವಿಶ್ ಇದೆ. ಅವ್ರು ಹೇಳಿದ್ರು, ಇಲ್ಲ ಇವಾಗ ನಾವಂತರೂ ಸತ್ ಬಿಟ್ವಿ, ಅಬೌಟ್ ನಮ್ಮ ಒಂದು ಫ್ಯಾಮಿಲಿ ಬಂದ್ಬಿಟ್ಟು ಹೆಂಗ್ ಫೀಲ್ ಮಾಡ್ತಿದೆ, ಓಕೆ ಅವ್ರು ಹೆಂಗಿದ್ದಾರೆ ಅಂತ ನಾವು ನೋಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ಸೊ ಅಷ್ಟೇನಾ, ಓಕೆ ಡನ್ ಅಂತ ಅಂದ್ಬಿಟ್ಟು ಯಾರು ಯಮರಾಜರು ಬಂದ್ಬಿಟ್ಟು ಏನಂತಾರೆ, ಡನ್ ಅಂತ ಅಂದ್ಬಿಟ್ಟು ಅಲ್ಲಿಂದಾನೇ ಶೋ ಮಾಡ್ತಾರೆ. ಏನಂತ, ಫಸ್ಟ್ ಯಾರು ಶೋ ಮಾಡ್ಲಿ ಅಂತ ಕೇಳ್ತಾರೆ. ಫಸ್ಟ್ ಯಾರ ಮನೇಲಿ ಶೋ ಮಾಡ್ಲಿ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಮ್ಯಾನೇಜರ್ದ ನಿಂದ, ಇಲ್ಲ ಜಾಬ್ ಮಾಡೋ ನಿಂದ, ಎಂಪ್ಲಾಯ್ದ. ಸೊ ಎಂಪ್ಲಾಯ್ ಮಾಡೋನು ಸರ್ ನಂದು ಅಂತ ಹೇಳ್ತಾರೆ ಫಸ್ಟ್. ಡನ್ ಓಕೆ ಅಂತ ಅಂದ್ಬಿಟ್ಟು ಎಂಪ್ಲಾಯ್ ಮನೆಯನ್ನ ಶೋ ಮಾಡ್ತಾರೆ. ಆಸ್ ಯೂಸ್ವಲ್ ಸತ್ತಿದ್ದಾರೆ ಅಂತಂದ್ರೆ, ಮನೆಯಲ್ಲಿ ಸತ್ತಿದ್ದಾರೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅವರು ತುಂಬಾ ದುಃಖ, ಓಕೆ ತುಂಬಾ ಜನ ಅಳ್ತಿದ್ದಾರೆ, ರಿಲೇಟಿವ್ಸ್ ಬರ್ತಿದ್ದಾರೆ, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅಳ್ತಿದ್ದಾರೆ, ಎಲ್ಲನೂ ಕೂಡ ಇದೆ ಇದು ಏನಿದೆ ನಡೀತಾ ಇದೆ. ಓಕೆ, ಸೊ ಅಬೌಟ್ ಅವಾಗ ಏನಾಯ್ತು ಅಂತಂದ್ರೆ, ಓಕೆ ಆ ಪರ್ಸನ್ ಬಂದ್ಬಿಟ್ಟು ಇವಾಗ ಅಲ್ಲಿಂದ ನೋಡ್ತಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಆ ಹುಡುಗಿ ಫಾರ್ ಎಕ್ಸಾಂಪಲ್ ಅವ್ನ ಹೆಂಡತಿ, ಓಕೆ ಎಂಪ್ಲಾಯ್ ಏನ್ ಇರ್ತಾನಲ್ಲ ಅವ್ನ ಹೆಂಡತಿ ಬಂದ್ಬಿಟ್ಟು ಎಲ್ಲಿ ಅವನು ಜಾಬ್ ಮಾಡ್ತಿರ್ತಾನಲ್ಲ ಅಲ್ಲಿ ಹೋಗ್ಬಿಟ್ಟು ಅವ್ನ ಬಾಸ್ ಹತ್ರ ಹೋಗಿ, ಸರ್ ನಮ್ ಹಸ್ಬೆಂಡ್ ಬಂದ್ಬಿಟ್ಟು ಮೊನ್ನೆ ತೀರೋದ್ರು. ಓಕೆ, ಸೊ ನನ್ನ ಮಕ್ಕಳಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ನನ್ಗೆ ಏನಾದ್ರು ಒಂದು ಬೇಕಲ್ಲ ಸರ್, ಇವಾಗ ನಮ್ಮ ಹಸ್ಬೆಂಡ್ ತಿರೋದ್ರಾದ್ರೆ ನಾನು ಒಬ್ಬಳೇ ಇದ್ದೀನಿ, ನನಗೆ ಅಬೌಟ್ ನಮ್ಮ ಒಂದು ಹಸ್ಬೆಂಡ್ ಇದ್ರಲ್ಲ ಅವ್ರದ್ದು ಜಾಬ್ ನನಗೆ ಕೊಡಿ ಸರ್, ಇಲ್ಲ ಅಂತಂದ್ರೆ ಏನಾದ್ರು ಒಂದು ಸಹಾಯ ಮಾಡಿ ಸರ್. ಬಿಕಾಸ್ ಯಾಕಂತಂದ್ರೆ ನಮ್ಮ ಹಸ್ಬೆಂಡು ನಿಮ್ಮ ಒಂದು ಕಂಪನಿ ಒಳಗಡೆ ಅಬೌಟ್ 15 20 ವರ್ಷ ಕೆಲಸ ಮಾಡಿದ್ದಾರೆ ಸರ್, ಮತ್ತೇನಾದ್ರೂ ಮಾಡ್ಬೇಕಲ್ಲ ಸರ್ ನೀವು ಅಂತ ಕೇಳ್ತಾಳೆ ಪಾಪ ಹೆಣ್ಮಗಳು. ಓಕೆ, ಸೊ ಅವ್ರು ಬಂದ್ಬಿಟ್ಟು ಏನಂತಾರೆ ಅಂತಂದ್ರೆ, ಬಾಸ್ ಏನಂತ ಅಂದ್ರೆ, ನೋಡಿಮಾ ನಿಮ್ಮ ಹಸ್ಬೆಂಡ್ ಎಷ್ಟು ದಿನ ಇದ್ರು, ಎಷ್ಟು ದಿನ ವರ್ಕ್ ಮಾಡಿದ್ರು ಅಷ್ಟು ಬಂದ್ಬಿಟ್ಟು ಏನಿದ್ರೆ ಸಮಯಕ್ಕೆ ತಕ್ಕಂಗೇನಿದೆ ಅಂತ ಅವ್ರಿಗೆ ಕರೆಕ್ಟ್ ಆಗಿ ಪೇಮೆಂಟ್ ಕೊಟ್ಟಿದ್ದೀವಿ ನಾವು, ಯಾವ ತರದ್ದು ಬಾಕಿ ಇಲ್ಲ. ಓಕೆ, ನಿಮ್ಮ ಹಸ್ಬೆಂಡ್ ತಿರ್ಕೊಂಡ್ರೆ ನಾವೇನ್ ಮಾಡ್ಬೇಕು, ನಿಮ್ಮ ಹಸ್ಬೆಂಡ್ ಜಾಗದಲ್ಲಿ ನಾವು ನೆನ್ನೆನೆ ಯಾರಿಗೋ ಹೈರ್ ಮಾಡಿದ್ದೀವಿ, ನಿಮ್ಮ ಹಸ್ಬೆಂಡ್ ಜಾಗದಲ್ಲಿ ನಾ ಯಾರಿಗೋ ಬೇರೆ ತಗೊಂಡಿದ್ದಾನೆ ಆಲ್ರೆಡಿ, ಬೇಕಾಗಿಲ್ಲ ನೀವು ಇವಾಗ. ಸರ್ ಹಂಗೆ ಮಾಡಬೇಡಿ ಸರ್, ನಾನು ಮಕ್ಕಳಿದಾವೆ ಸರ್, ಚಿಕ್ಕ ಮಕ್ಕಳಿದ್ದಾರೆ ಸರ್. ಅಬೌಟ್ ಏನಂತಂದ್ರೆ ನಮ್ಮ ಒಂದು ಮಕ್ಕಳಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಸ್ಕೂಲ್ ಟ್ಯೂಷನ್ ಫೀಸ್ ಕಟ್ಟಬೇಕು. ಓಕೆ, ಮತ್ತೆ ಅವ್ರಿಗೆ ಬೆಳೆಸ್ಬೇಕು, ತುಂಬಾ ಕಷ್ಟ ಇದೆ ಸರ್, ನಾನು ಒಬ್ಳೆ ಹೆಂಗ್ ಮಾಡ್ಬೇಕು ಸರ್, ಅದೆಲ್ಲ ಹೇಳ್ಬೇಡಮ್ಮ, ಇವಾಗ ಏನಿದೆ ನೋಡು ಒಂದು 5,000 ರೂಪಾಯಿ ತಗೊಂಡು ಹೋಗ್ಬಿಡು ಅಂತ ಅಂದ್ಬಿಟ್ಟು ಈ ತರ ಗೆಟ್ ಔಟ್ ಅಂದ್ಬಿಡ್ತಾರೆ. ಯಾರು, ಬಾಸ್. ಸೊ ಅವ್ರ ಹೆಂಡತಿ ಬಂದ್ಬಿಟ್ಟು ಅಲ್ಲಿಂದ ಅಳ್ತಾ ಬಂದು ಯಾವುದೋ ಇವಾಗ ಮನೆ ಕೆಲಸ ಏನಾದ್ರು ನೋಡ್ಕೋಬೇಕು, ಯಾಕಂದ್ರೆ ಜೀವನ ಸಾಗಿಸ್ಬೇಕಲ್ಲ ಇವಾಗ. ಓಕೆ, ಅಬೌಟ್ ಏನಂತಂದ್ರೆ ಇವಾಗ ಒಂದು ಜೀವನ ಸಾಕ್ಬೇಕು, ಚಿಕ್ಕ ಮಕ್ಕಳಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ ಅವ್ರ ಮನೆ ಯಾವುದೋ ಒಂದು ಮನೆ ಕೆಲಸಕ್ಕೆ, ಇಲ್ಲಾಂದ್ರೆ ಗಾರ್ಮೆಂಟ್ಸ್ಗೂ ಈ ತರ ಏನಿದೆ, ಐ ಮೀನ್ ಆ ಒಂದು ಹೆಣ್ಮಗಳು ಶುರು ಮಾಡ್ತಾರೆ ಹೋಗೋಕೆ. ಸೊ ಅಲ್ಲಿಂದ ಆ ಪರ್ಸನ್ ಯಾರು ಎಂಪ್ಲಾಯ್ ಇದಾನಲ್ಲ ಅವ್ನು ನೋಡ್ತಿರ್ತಾನೆ, ಅವ್ನು ತುಂಬಾ ಅಳ್ತಿರ್ತಾನೆ. ನಾನ್ ಬಂದ್ಬಿಟ್ಟು ಓಕೆ ಆರಾಮಾಗಿ ಸಹಾಯಕನು ಕೂಡ ಆಗ್ಲಿಲ್ಲ ನಂಗೆ, ಭೂಮಿಯಲ್ಲಿ ಇದ್ದೆ, ಅಲ್ಲಿನೂ ಕೂಡ ಕಷ್ಟನೇ ಇತ್ತು, ನೆಮ್ಮದಿಯಿಂದ ನಾನು ಸಹಾಯಕನು ಕೂಡ ಆಗ್ಲಿಲ್ಲಪ್ಪ ಅಂತ ಅಂದ್ಬಿಟ್ಟು ತುಂಬಾ ಅಳ್ತಿರ್ತಾನೆ ಯಾರು, ಎಂಪ್ಲಾಯ್. ಸೊ ಇವಾಗ ಯಾರ್ ಬಾರಿ ಬರುತ್ತೆ, ಮ್ಯಾನೇಜರ್.
ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ಇರೋ ನಮ್ಮ ಮ್ಯಾನೇಜರ್ದು ಏನಿದೆ ಒಂದು ಬಾರಿ ಬರುತ್ತೆ, ಪಾಳೆ ಬರುತ್ತೆ ಒಂದು ಕೂಡ ಇವಾಗ. ಓಕೆ ಓಕೆ ಸರ್, ನಮ್ದು ಒಂದ್ಸರಿ ಶೋ ಮಾಡಿ ಅಂತ ಹೇಳ್ತಾರೆ. ಯಾರು? ಫಾರ್ ಎವರ್ದವ್ರು. ಓಕೆ, ಯಾರು? ಮ್ಯಾನೇಜರ್. ಓಕೆ, ಸೊ ಆಸ್ ಯೂಸ್ವಲ್ ಅವ್ರ ಮನೇಲೂ ಕೂಡ ಅವ್ರ ಐ ಮೀನ್ ಹಸ್ಬೆಂಡ್, ಸಾರಿ, ಅವರೊಂದು ಹೆಂಡತಿ, ಓಕೆ, ಮಕ್ಕಳು ಎಲ್ಲರೂ ಕೂಡ ಅಳ್ತಿರ್ತಾರೆ. ಓಕೆ, ಮನೆಯಲ್ಲಿ ಫ್ಯಾಮಿಲಿ ಎಲ್ಲರೂ ಕೂಡ ಅಳ್ತಿರ್ತಾರೆ, ರಿಲೇಟಿವ್ಸ್ ಬಂದು ಕುತ್ಕೊಂಡಿರ್ತಾರೆ, ಅಳ್ತಿರ್ತಾರೆ, ಎಲ್ಲಾನು ಕೂಡ ಸೇಮ್ ಆಸ್ ಯೂಸ್ವಲ್ ನಡೀತಿರ್ತೆ. ಓಕೆ, ನೆಕ್ಸ್ಟ್ ದಿನ ಬಂದ್ಬಿಟ್ಟು ಫಾರ್ ಎವರ್ ಏನ್ ಮಾಡ್ತಿದ್ದಾನಲ್ಲ ಅವ್ರ ಹೆಂಡತಿ ಬಂದ್ಬಿಟ್ಟು, ಓಕೆ, ಅವ್ರ ವೈಫ್ ಬಂದ್ಬಿಟ್ಟು ನೆಕ್ಸ್ಟ್ ಹರೀಶ್ ಸಿಂಗ್ಲಾ ಸರ್ ಅಂತ ನಮ್ಮ ಒಂದು ಕಂಟ್ರಿ ಸೇಲ್ಸ್ ಮ್ಯಾನೇಜರ್ ಇದ್ದಾರೆ. ಓಕೆ, ಅವ್ರಿಗೊಂದು ಮೇಲ್ ಹಾಕ್ತಾರೆ, ಏನಂತ, ಸರ್ ಹಿಂಗೆ ನಮ್ಮ ಒಂದು ಹಸ್ಬೆಂಡ್ ಏನಿದ್ರಲ್ಲ ನಿಮ್ಮ ಒಂದು ಕಂಪನಿ ಒಳಗಡೆ ಮ್ಯಾನೇಜರ್ ಇದ್ರು. ಓಕೆ, ಅವ್ರು ಬಂದ್ಬಿಟ್ಟು ಇಷ್ಟೊಂದು ವರ್ಕ್ ಮಾಡಿದ್ದಾರೆ. ಓಕೆ, ಅವ್ರು ಬಂದ್ಬಿಟ್ಟು 3-4 ಇಯರ್ಸ್ ಇಂದ ನಿಮ್ಮ ಒಂದು ಕಂಪನಿ ಒಳಗಡೆ ಕೆಲಸ ಮಾಡ್ತಿದ್ರು ಸರ್. ಸೊ ಅದೇನಂತಂದ್ರೆ ಸರ್, ಇವಾಗ ಅವರು ತೀರ್ಕೊಂಡಿದ್ದಾರೆ, ಅವ್ರದ್ದೇನ್ ಟೀಮ್ ಇದೆಯಲ್ಲ ಸರ್, ಅವ್ರದ್ದೇನ್ ಟರ್ನ್ ಓವರ್ ಆಗ್ತಿದೆ ಸರ್, ಅದನ್ನ ಏನಿದೆ ನಮ್ಮ ಹೆಸರಿಗೆ ಮಾಡಿ ಸರ್, ಅವ್ರು ತೀರ್ಕೊಂಡಿದ್ದಾರೆ ಸರ್ ಅಂತ ಹೇಳ್ತಾರೆ. ಸೊ ವಿತಿನ್ 24 ಅವರ್ಸ್ ಅಲ್ಲಿ ಏನಾಗುತ್ತೆ, ಅವ್ರ ಐಡಿ ಬಂದ್ಬಿಟ್ಟು ಅವ್ರದ್ದೇನ್ ಟೀಮ್ ಇತ್ತು, ಓಕೆ, ಅವ್ರಿಗೇನ್ ಟರ್ನ್ ಓವರ್ ಬರ್ತಿತ್ತು, ಓಕೆ, ಅವ್ರೇನ್ ಟರ್ನ್ ಓವರ್ ಕೊಡ್ತಿದ್ರು ಟೀಮ್ ಎಲ್ಲ ಸೇರ್ಬಿಟ್ಟು ಅವ್ರಿಗೇನ್ ಅಮೌಂಟ್ ಬರ್ತಿತ್ತಲ್ಲ, ಸೋರಿಂಗ್ ಮ್ಯಾನೇಜರ್, ಸಫೈರ್ ಮ್ಯಾನೇಜರ್ ಅಲ್ಲಿ ಅವ್ರ ಲಕ್ಷಾಂತರಗಳಲ್ಲಿ ದುಡ್ಡು ಬರುತ್ತೆ ಅವ್ರಿಗೆ. ಓಕೆ, ಸೊ ಅವ್ರಿಗೇನ್ ಅಮೌಂಟ್ ಬರ್ತಿತ್ತಲ್ಲ ಅದೆಲ್ಲಾನು ಕೂಡ 24 ಅವರ್ಸ್ ಅಲ್ಲಿ ಅವ್ರ ಹೆಂಡತಿ ಅಕೌಂಟ್ಗೆ ಬರುತ್ತೆ. ಸೆಕ್ಯೂರ್ ಫ್ಯೂಚರ್. ಸೊ ಇದನ್ನ ನೋಡಿ ಆ ಮ್ಯಾನೇಜರ್ ಬಂದ್ಬಿಟ್ಟು ನಗ್ತಾ ನಗ್ತಾ ಹೇಳ್ತಾನೆ, ಅಟ್ ಲೀಸ್ಟ್ ನಾನು ನೆಮ್ಮದಿಯಾಗಿ ಸತ್ತೇನಲ್ಲ. ಸೊ ಮೋರಲ್ ಆಫ್ ದ ಸ್ಟೋರಿ ಏನಂತಂದ್ರೆ, ಸೆಕ್ಯೂರ್ ಫ್ಯೂಚರ್ ಎಲ್ಲಿದೆ ಇವಾಗ? ನನಗೆ ಒಂದು ಕಂಪ್ನಿ ಶೋ ಮಾಡಿ, ಒಂದು ಜಾಬ್ ಶೋ ಮಾಡಿ, ಯಾವ್ದು ಕೊಡ್ತಿದೆ? ಓಕೆ, ಸೊ ನೀವು ಬಂದ್ಬಿಟ್ಟು ಅಲ್ಲಿ ಸಾಯೋತನ ವರ್ಕ್ ಮಾಡ್ತೀರಾ, ಆದ್ರೂ ಕೂಡ ಏನಿದೆ ಅಂತಂದ್ರೆ ನಿಮ್ದು ಸೆಕ್ಯೂರ್ ಫ್ಯೂಚರ್ ಇರಲ್ಲ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಏನ್ ಮಾಡ್ಬೇಕು, ಒಂದ್ಸರಿ ಲೈಫ್ ಅಲ್ಲಿ 2cc ಮಾಡಿದ್ದ ಆ ಪರ್ಸನ್ ಬಂದ್ಬಿಟ್ಟು, ಓಕೆ, ಒಂದ್ಸರಿ ಲೈಫ್ ಅಲ್ಲಿ 2cc ನೋಡಿ, ಎವ್ರಿಥಿಂಗ್ ಏನಾದ್ರೂ ಆಗ್ಬೋದು. ಓಕೆ, ಸಮಯ ಬಂದ್ಬಿಟ್ಟು ಹೇಳ್ದೆ, ಐ ಮೀನ್ ಸಿಚುವೇಶನ್ ಬಂದ್ಬಿಟ್ಟು ಹೇಳಿ ಕೇಳಿ ಬರಲ್ಲ. ಓಕೆ, ಇವಾಗ ನಾನು ಕೂಡ ನಾಳೆ ಇರ್ತೀನಿ ಇಲ್ವೋ ಗೊತ್ತಿಲ್ಲ. ಓಕೆ, ಅಬೌಟ್ ಹಿಂಗೆ ಆಗ್ಬೋದು, ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮಗೆ. ಓಕೆ, ಬಟ್ ಅದೇ ತರ ಇವಾಗ ನಮ್ಮ ಒಂದು ಫ್ಯಾಮಿಲಿ ಇರುತ್ತಲ್ಲ, ಅವ್ರದ್ದೇನು ಗತಿ? ಬಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ನಾನು ಪ್ರೌಡ್ಲಿ ಹೇಳ್ಬಹುದು, ಓಕೆ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ನಂದೇನು ಟೀಮ್ ಇದೆಯಲ್ಲ, ನನ್ಗೆ ಏನಾದ್ರೂ ಆದ್ರೂ ಕೂಡ ಐ ಮೀನ್ ಇವಾಗಂತೂ ಮದುವೆ ಅಂತೂ ಆಗಿಲ್ಲ. ಓಕೆ, ಇವಾಗ ಹೆಂಡತಿಗೆ ಹೋಗ್ಬೇಕಂತೇನಿಲ್ಲ. ಓಕೆ, ನೀವು ಯಾರ ಹತ್ರ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳಿದಾರ, ಅವ್ರಿಗೆ ಹೋಗುತ್ತೆ. ಓಕೆ, ಎಲ್ಲಿವರೆಗೂ ಹೋಗುತ್ತಿದ್ದು ಅಂತಂದ್ರೆ 3 ಜನರೇಷನ್ ವರ್ಗ ದುಡ್ಡು ಹೋಗುತ್ತೆ. ನಿಮ್ಮ ಮಕ್ಕಳಿದ್ದಾರೆ, ಐ ಮೀನ್ ನೀವು ಹೋದ್ಮೇಲೆ ನಿಮ್ಮ ಮಕ್ಕಳು ಇರ್ತಾರೆ, ಅವ್ರು ಹೋದ್ಮೇಲೆ ಅವ್ರ ಮಕ್ಕಳು, ಅವ್ರು ಹೋದ್ಮೇಲೆ ಅವ್ರ ಮಕ್ಕಳು, 3 ಜನರೇಷನ್ ಮಠ ಕಂಪನಿ ದುಡ್ಡು ಕೊಡುತ್ತೆ. ಯಾವ್ದಿದೆ ಒಂದು ಜಾಬ್ ಶೋ ಮಾಡಿ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಯಾಕೋಸ್ಕರ ಮಾಡಬೇಕು? ದಟ್ಸ್ ವೈ. ಯಾಕೋಸ್ಕರ ನಾನು ಇಷ್ಟೊಂದು ಹಠ ಮಾಡಿದ್ದೆ ಅಂತಂದ್ರೆ ಮಾಡ್ಬೇಕಂತ 2cc, ದಟ್ಸ್ ವೈ. ನನಗೆ ಗೊತ್ತಿತ್ತು ಯಾಕೆ ಮಾಡ್ಬೇಕು ಅಂತ, ರೈಟ್? ಸೊ ದ್ಯಾಟ್ ಅದಕ್ಕೋಸ್ಕರ ಶುರು ಮಾಡಿದೆ. ಸೊ ಹಂಗಂತ ಅಂದ್ಬಿಟ್ಟು ನಾನು 2cc ಮಾಡಿದ ತಕ್ಷಣ ನೀವು ಏನೂ ಕೆಲಸನೇ ಮಾಡಬೇಡ, ಐ ಮೀನ್ ಸಾಯೋವರೆಗೂ ನಿಮ್ಗೆ ದುಡ್ಡು ಕರುತ್ತೆ ಅಲ್ಲ. ಕೆಲಸ ಮಾಡಬೇಕಾಗತ್ತೆ, ಲೆವೆಲ್ಸ್ನ ರೀಚ್ ಮಾಡಬೇಕಾಗತ್ತೆ. ಓಕೆ, ಶ್ರಮ ಪಡಬೇಕಾಗತ್ತೆ, ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಓಕೆ, ಹಂಗಂತ ಅಂದ್ಬಿಟ್ಟು ನಾನು ಹೇಳ್ತಿಲ್ಲ ನಿಮ್ಗೆ 2cc ಮಾಡಿಬಿಡಿ ದುಡ್ಡು ಬಂದ್ಬಿಡುತ್ತೆ, ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕಾಲೇಜ್ ಫೀಸ್ ಕಟ್ಟಿದ ತಕ್ಷಣ ನೀವು ಜಾಬ್ ತಗೊಂಡ್ಬಿಡ್ತೀರಾ ನೀವು? MBBS ಇವಾಗ ಫಾರ್ ಎಕ್ಸಾಂಪಲ್ ನಾನು ಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ, ಈಗ ನಾನೇನಾದ್ರೂ ಐ ಮೀನ್ MBBS ಅಡ್ಮಿಷನ್ ಮಾಡಿದ ತಕ್ಷಣ ದುಡ್ಡು ಹಾಕಿದ ತಕ್ಷಣ ನಂಗೆ MBBS ಡಾಕ್ಟರ್ ಅಂತ ಶೋ ಮಾಡ್ಬಿಡ್ತಾರ? ಇಲ್ಲ, ನಾನು ಅಲ್ಲಿ ಕಷ್ಟಪಟ್ಟು ಓದ್ಬೇಕಾಗತ್ತೆ, ಕಷ್ಟಪಟ್ಟು ಶ್ರಮ ಪಟ್ಟು ನಾನು ಅಲ್ಲಿ ಮಾಡ್ಬೇಕಾಗತ್ತೆ. ದಟ್ಸ್ ವೈ ಅವಾಗ ಹೋಗಿ ನನಗೆ ಮಾಡ್ಬೋದು. ಓಕೆ, ಈಗ ಎಕ್ಸಾಂಪಲ್ ಆಗಿ ಜಿಮ್ಗೆ ನೀವು ಫೀಸ್ ಕಟ್ಟಿದ ತಕ್ಷಣ ಬಾಡಿ ಬಂದ್ಬಿಡುತ್ತಾ? ಇಲ್ಲ, ಅಲ್ಲಿ ನಾವು ಡೈಲಿ ಬೇಸಿಸ್ ಅಲ್ಲಿ ಹೋಗ್ಬೇಕಾಗತ್ತೆ, ವರ್ಕೌಟ್ ಮಾಡ್ಬೇಕಾಗತ್ತೆ, ಅವಾಗ್ಲೇ ನಮ್ಗೇನಿದೆ ಅಂತಂದ್ರೆ ಬಾಡಿ ಬರ್ಬೋದು. ಆಸ್ ಯೂಸ್ವಲ್ ಇಲ್ಲೂ ಕೂಡ 2cc ಶುರು ಮಾಡಿದ ತಕ್ಷಣ ನಿಮ್ಗೆ ದುಡ್ಡು ಬಂದಿರುತ್ತೆ ಅಂತ ಹೇಳ್ತಿಲ್ಲ. ಕೆಲಸ ಮಾಡ್ಬೇಕಾಗತ್ತೆ. ನಿಮ್ ಮೆಂಟೋರ್ ಯಾವ ತರ ಹೇಳ್ತಿರ್ತಾರೆ ಅವ್ರನ್ನ ಫಾಲೋ ಮಾಡ್ತಾ, ಐ ಮೀನ್ ಮಾಡ್ಕೋತಾ, ಅವ್ರು ಹೆಂಗ್ ಹೇಳ್ತಾರೆ ಆ ತರ ಮಾಡ್ಕೊಂತ ಹೋದ್ರೆ ಆಗ್ತೀರಾ. 2.5 ಇಯರ್ಸ್ ಬ್ಯಾಕ್ ನಾನು ಕೂಡ ಮಾಡ್ಕೊಂಡಿದ್ದೆ, ನಮ್ಮ ಮೆಂಟೋರ್ ಮಾತು ಕೇಳಿದ್ದೆ, ದ್ಯಾಟ್ಸ್ ವೈ ಇದ್ದೀನಿ ಇವಾಗ. ಓಕೆ, ಇವಾಗ ಜಸ್ಟ್ ಓನ್ಲಿ ದುಡ್ಡು ಅಷ್ಟೇ ಗಳಿಸಿದ್ನಾ? ನೋ. ಇಲ್ಲಿ ಬಂದ್ಬಿಟ್ಟು ಏನೇನು ಮಾಡ್ಕೊಂಡೆ ಅಂತಂದ್ರೆ, ವೆದರ್ ಇಟ್ ಈಸ್ ಕಮ್ಯುನಿಕೇಶನ್ ಸ್ಕಿಲ್. ಓಕೆ, ನನಗೆ ಮಾತಾಡಕ್ ಬರ್ತಿರ್ಲಿಲ್ಲ. ನಮ್ಮ ಮನೆ ಒಳಗೆ ಯಾರಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಅತ್ತೆ ಇಲ್ಲ ನಮ್ಮ ದೊಡ್ಡಮ್ಮ ಯಾರಾದ್ರೂ ಬಂದ ತಕ್ಷಣ ಒಳಗಡೆ ನಾನು ನಾಚ್ಕೊಂತ ಹೋಗ್ಬಿಡ್ತಿದ್ದೆ. ಐ ಮೀನ್ ಮಾತಾಡಕ್ಕೆ ನನಗೆ ಅಬೌಟ್ ಇವಾಗ ನೀವು ಕೂಡ ಫೀಲ್ ಮಾಡ್ತಿರ್ಬೋದು ಇದನ್ನ. ಓಕೆ, ಅಷ್ಟು ನಾಚ್ಕೋತಿದ್ದೆ ನಾನು. ಓಕೆ, ಮಾತಾಡಕ್ಕೆ ಹೆಂಗ್ ಮಾತಾಡ್ಬೇಕು ನಾನು ಅವರಿಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಅಂತಂದ್ರೆ ಏನ್ ಮಾಡಿದೆ ನಾನು, ಇಲ್ಲಿ ಬಂದ ತಕ್ಷಣ ನಾನು 100 ಜನ ಇರಲಿ ಇವಾಗ ರೈಟ್ನು ಮಾತಾಡ್ಬೋದು ನಾನು. ಓಕೆ, ವೆದರ್ ಇಟ್ ಈಸ್ ಕಮ್ಯುನಿಕೇಶನ್ ಸ್ಕಿಲ್, ವೆದರ್ ಇಟ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ವೆದರ್ ಇಟ್ ಈಸ್ ಇನ್ಕಮ್, ತುಂಬಾ ಚೇಂಜಸ್ ಆಯ್ತು.
2.5 ಇಯರ್ಸ್ ಬ್ಯಾಕ್ ಇಂದ ಶುರು ಮಾಡ್ಕೊಂಡಿದ್ದೆ. ಇವಾಗ ರೈಟ್ ನನ್ನ ಏಜ್ ಎಷ್ಟಿದೆ 23. ನನ್ನ ವಯಸ್ಸಿನವರು ನನ್ನ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮಂದು ಏನಾದ್ರೂ ಕೂಡ ಅವರು ದುಡ್ಡನ್ನ ಹಾಳು ಮಾಡ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ನನ್ನ ಮಗ ಏನಾದ್ರೂ ಮಾಡ್ತಾಳೆ, ನನ್ನ ಮಗಳು ಏನಾದ್ರೂ ಮಾಡ್ತಾಳೆ ಮುಂದೆ ಅಂತ. ಬಟ್ ಅವ್ರ ಅಪ್ಪ ಅಮ್ಮಂಗೆ ಒಂದು ಸ್ಯಾಡ್ ಥಿಂಗ್ ಏನು ಗೊತ್ತಾ? ಓಕೆ, ಎಂಡ್ ಆಫ್ ದಿ ಡೇ ಏನಿದೆ ನೋಡಿ, ಇವಾಗ ಸರ್ಕಾರನೂ ಕೂಡ ಹೇಳ್ತಿದೆ ಅಷ್ಟೊಂದು ಜಾಬ್ ಯಾರಿಗೆ ಕೊಡ್ಬೇಕು ನಾವು ಅಂತ. ರಿಯಾಲಿಟಿ ಇದೆ. ಓಕೆ, ಸರ್ಕಾರ ಕೂಡ ಹೇಳ್ತಿದೆ ಏನಂತ, ನಾನು ಯಾರಿಗೂ ಕೂಡ ಅಷ್ಟೊಂದು ಜಾಬ್ ಕೊಡೋಕ್ಕಾಗಲ್ಲ ಅಂತ. ಓಕೆ, ಎಂಡ್ ಆಫ್ ದಿ ಡೇ ಏನಾಗುತ್ತೆ, ಅವ್ರ ಅಪ್ಪ ಅಮ್ಮಗೂ ಕೂಡ ಗೊತ್ತಾಗುತ್ತೆ ನನ್ನ ಮಗ ಜಾಬ್ ಸಿಗ್ಲಿಲ್ಲ, ನನ್ನ ಮಗಳಿಗೆ ಜಾಬ್ ಸಿಗ್ಲಿಲ್ಲ, ಅವರು ಕೂಡ ತುಂಬಾ ಹರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ನಮಗೂ ಕೂಡ ಹರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿಲ್ಲ ಇವಾಗ ನೋಡಿ ಜಾಬ್ ಬಿಟ್ಬಿಡಿ, ಅಬೌಟ್ ನೀವು ಒಂದು ಕೆಲಸ ಮಾಡೋದು ಬಿಟ್ಬಿಡಿ ಇವಾಗ ಅಂತ ಹೇಳ್ತಿಲ್ಲ. ಬಟ್ ಅದ್ರ ಜೊತೆಗೆ ಏನಾದರೂ ಒಂದು ಸೈಡ್ ಇನ್ಕಮ್ ಮಾಡ್ಕೊಂಡಿವಿ ಅಂತಂದ್ರೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಏನಾಯ್ತು ಅಂತಂದ್ರೆ, ಒಂದು ಸ್ಮಾಲ್ ಸ್ಟೋರಿ, ಇನ್ನೊಂದು ಸ್ಟೋರಿ ಅಂತ ಅಲ್ಲ, ರಿಯಾಲಿಟಿ ಇದು. ಏನಪ್ಪಾ ಅಂದ್ರೆ ಡೆಲ್ಲಿ ಒಳಗಡೆ ನಡೆದಿರೋ ರಿಯಾಲಿಟಿ ಏನಪ್ಪಾ ಅಂತಂದ್ರೆ, ನಾನು ಅಬೌಟ್ ಇಲ್ಲಿ ಡೆಲ್ಲಿ ಒಳಗಡೆ ಇರೋದು. ಇವಾಗ ಡೆಲ್ಲಿ ಒಳಗಡೆ ಇದ್ದೀನಿ ಅಂತಂದ್ರೆ, ನಾನು ಒಂದು ಫ್ರಂಟ್ ಒಳಗಡೆ ನಂದೊಂದು ಫ್ಲಾಟ್ ಇದೆ. ಆ ಫ್ರಂಟ್ ನಂದು ಒಂದು ಫ್ಲಾಟ್ ಫ್ರಂಟ್ ಅಲ್ಲಿ ಒಂದು ಬಾಯ್ಸ್ ಪಿ ಜಿ ಇದೆ. ಆ ಒಂದು ಬಾಯ್ಸ್ ಪಿ ಜಿಯಲ್ಲಿ ಒಬ್ಬ ಒಬ್ಬ ಹುಡುಗ ಇದ್ದ. ಓಕೆ, ಆ ಒಬ್ಬ ಐ ಮೀನ್ ಒಂದು ಏಜ್ ಬಂದ್ಬಿಟ್ಟು 17 ಏನೋ ಇತ್ತು. ಓಕೆ, ಅಬೌಟ್ 17 ಇದೆ. ಎಸ್, ಆ ಹುಡುಗ ಬಂದ್ಬಿಟ್ಟು ಹಂಗೆ ಅಣ್ಣ ಅಣ್ಣ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದ ನನ್ನ ಜೊತೆ. ಓಕೆ, ಸಂಜೆ ಏನಾದರೂ ಫ್ರೀ ಇದ್ರು ಅವನ ಜೊತೆ ನಾನು ಕ್ರಿಕೆಟ್ ಆಡ್ತಿದ್ವಿ. ಓಕೆ, ಅಬೌಟ್ ಏನಂತಂದ್ರೆ ಒಂದಿನ ಐ ಮೀನ್ ಇದು ನಡೆದಿರೋ ತುಂಬಾ ದಿನ ಆಯ್ತು. ಓಕೆ, ನೀವು ಸರ್ಚ್ನು ಕೂಡ ಮಾಡ್ಬೋದು ಗೂಗಲ್ ಅಲ್ಲಿ, ನಾನು ಹೇಳ್ತೀನಿ. ಓಕೆ, ಸೊ ಏನಾಯ್ತು ಅಂತಂದ್ರೆ, ಆ ಹುಡುಗ ಬಂದ್ಬಿಟ್ಟು ನೀಟ್ ತಯಾರಿಯೇನೋ CIT ತಯಾರಿ ಮಾಡ್ತಿದ್ದ. ಓಕೆ, ಅವನ್ ಬಂದ್ಬಿಟ್ಟು ಬೆಳಿಗ್ಗೆ ಆದ್ರೂ ನಾನು ಮಾತಾಡಿದ್ದೆ ಅವನಿಗೆ. ಓಕೆ, ಸಂಜೆ ಅಷ್ಟಲಿಗೆ ಅವ್ನ್ ಬಂದ್ಬಿಟ್ಟು ನೇಣ್ ಹಾಕೊಂಡಿದ್ದ. ಅವನ್ ಬಂದ್ಬಿಟ್ಟು PG ಒಳಗಡೆ ಅವನ್ ರೂಮ್ ಅಲ್ಲಿ ನೇಣ್ ಹಾಕೊಂಡಿದ್ದ. ಲಕ್ಷ್ಮೀನಗರ್, ಡೆಲ್ಲಿ ಲಕ್ಷ್ಮೀನಗರ್ ಸೂಸೈಡ್ ಕೇಸ್ ಅಂತ ಹಾಕಿ ಎಲ್ಲಿ ಗೂಗಲ್ ಅಲ್ಲಿ ಬರುತ್ತೆ ಸೂಸೈಡ್ ಕೇಸ್ ಅಂತ. ಓಕೆ, ಸೊ ಆ ಹುಡುಗ ಯಾಕೆ ಮಾಡ್ಕೊಂಡ ಅಂತಂದ್ರೆ, ಅವ್ನ್ ಬಂದ್ಬಿಟ್ಟು ಓಕೆ ಅಬೌಟ್ ಕಾಲೇಜಲ್ಲಿ ಫೇಲ್ ಆಗಿದ್ದ. ಯಾವ್ದಾರ ಇದು CET ಮಾಡೋದ್ರಲ್ಲಿ ನೀಟ್ ಮಾಡೋದ್ರಲ್ಲಿ ಅವನು ಫೇಲ್ ಆಗಿದ್ದ. ದ್ಯಾಟ್ಸ್ ವೈ ಅವ್ನು ಬಂದ್ಬಿಟ್ಟು ಅವನು ಫೇಲ್ ಆಗಿದ್ದ. ಅದಕ್ಕೋಸ್ಕರ ಅವನಿಗೆ ಇವಾಗ ಅವ್ರ ಅಪ್ಪ ಅಮ್ಮನಿಗೆ ಏನ್ ಮುಖ ಶೋ ಮಾಡ್ಲಿ ಅವನು ಅಂತಂದ್ಬಿಟ್ಟು ಒಂದು ಬರೆದ್ಬಿಟ್ಟ ಏನಂತ, ಸಾರಿ ಮಮ್ಮಿ ಪಾಪ ಮೇರೆ ಸೆ ನಹಿ ಹುವಾ, ಅಂದ್ರೆ ಸಾರಿ ಮಮ್ಮಿ ಪಾಪ ನನಗಿಂದ ಆಗ್ಲಿಲ್ಲ, ನನ್ನಿಂದ ಅಂದ್ಬಿಟ್ಟು ಅವ್ನು ಸತ್ಬಿಟ್ಟ. ಸೊ ನಾನು ಒಂದು ಆಸ್ಕ್ ಯುವರ್ ಸೆಲ್ಫ್ ಏನಂತಂದ್ರೆ, ಒಂದು ಜಾಬ್ ಬಂದ್ಬಿಟ್ಟು, ಒಂದು ಎಜುಕೇಶನ್ ಬಂದ್ಬಿಟ್ಟು ಜೀವಕ್ಕಿಂತ ಜಾಸ್ತಿನಾ? ಇಲ್ಲ ತಾನೆ. ಸೊ ದಟ್ ಆ ಥರ ಇವಾಗ ಈ ಒಂದು ಜನರೇಷನ್ ಆಗ್ಬಿಟ್ಟಿದೆ, ರೈಟ್? ಸೊ ನಾನು ರಿಯಾಲಿಟಿ ಹೇಳ್ತಿದ್ದೀನಿ ನಾನು ನಿಮಗೆ. ಓಕೆ, ಸೊ ಇದು ಬಂದ್ಬಿಟ್ಟು ಏನಿದೆ ಅದಕ್ಕೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ನಾನು ಕೂಡ ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಓಕೆ, ಇವಾಗ ನನಗೆ ಜಾಬ್ ಸಿಕ್ಕಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್, ನಾನು ಒಬ್ಬ ಸೆಕ್ಯೂರ್, ಅಂದ್ರೆ ನಂದೊಂದು ಇವಾಗ ಒಂದು ಜಾಬ್ ಐ ಮೀನ್ ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್ ಇದೆ. ಓಕೆ, ಜಾಬ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ನಾನು ಆರಾಮಾಗಿ ಸರ್ವೈವ್ ಮಾಡ್ಬೋದು, ಯಾಕಂದ್ರೆ ಇಲ್ಲಿಂದ ನಾನು ಅರ್ನಿಂಗ್ಸ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಕಾಲದಲ್ಲಿ ಯಾಕೆ ಸೂಸೈಡ್ಸ್ ಮಾಡ್ತಿದ್ದಾರೆ ಜನ? ಯಾಕಂದ್ರೆ ಲಾಸ್ಟ್ ಅಲ್ಲಿ ಅವ್ರ ಹತ್ರ ಏನೂ ಆಪ್ಷನ್ ಇರಲ್ಲ ಪಾಪ. ಅವ್ರು ಒಂದೇ ಒಂದು ಮಲ್ಟಿಪಲ್ ಥಿಂಗ್ಸ್ ಮೇಲಲ್ಲ, ಆ ಒಂದೇ ಒಂದು ಅದ್ರ ಮೇಲೆನೆ ಫೋಕಸ್ ಮಾಡಿರ್ತಾರೆ. ಓಕೆ, ಸೊ ನಮ್ಮ ಅಪ್ಪ ಅಮ್ಮನೂ ಕೂಡ ಹೇಳಿದ್ರು, ಜಾಬ್ನು ಕೂಡ ಇದು ಸ್ಟಡಿ ಹೆಂಗ್ ಮಾಡ್ತೀಯಾ, ಇದು ಹೆಂಗ್ ಮಾಡ್ತೀಯಾ, ಅದ್ರಲ್ಲಿ ಯಾವಾಗ ಟೈಮ್ ಕೊಡ್ತೀಯ, ಇದ್ರಲ್ಲಿ ಯಾವಾಗ ಟೈಮ್ ಕೊಡ್ತೀಯ ಅಂತ ಹೇಳಿದ್ರು. ನಮ್ಮ ಫಾದರ್ ನನಗೊಂದು ಆನ್ಸರ್, ಐ ಮೀನ್ ನಮ್ಮ ಫಾದರ್ ನನಗೊಂದು, ನಮ್ಮ ಅಪ್ಪಂಗೆ ಒಂದು ಮಾತು ಕೇಳಿದೆ ನಾನು, ಅಪ್ಪ ನಾನು 24 ತಾಸು ಓದ್ತೀನ, 24 ಗಂಟೆ ಓದ್ತೀನ ನಾನು? ಇಲ್ಲ, ನಂದು 24 ಗಂಟೆ ಓದಲ್ಲ ನಾನು. ಅಟ್ಲೀಸ್ಟ್ ನಾನು ಓದ್ಬೋದು, ಎಸ್ಲಿ ಒಬ್ಬ ನಾನು ಫಾರ್ ಎಕ್ಸಾಂಪಲ್ 4 to 5 ಅವರ್ಸ್ ಏನಿದ್ರೆ ಓದ್ಬೋದು ನಾನು. ಓಕೆ, ಅದಾದ್ಮೇಲೆ ಏನ್ ಮಾಡ್ತೀನಿ ನಾನು? ಪಬ್ಜಿ ಆಡ್ತೀನಿ. ಓಕೆ, ರೀಲ್ಸ್ ನೋಡ್ತೀನಿ. ಓಕೆ, ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತೀನಿ. ಅದಕ್ಕೆಲ್ಲ ಟೈಮ್ ಇದೆ. ಓಕೆ, ಸೊ ಅದಕ್ಕೆಲ್ಲ ಅದೇ ಟೈಮ್ನ ಬಂದ್ಬಿಟ್ಟು ನಾನು ಒಂದು ಸ್ಕಿಲ್ಸ್ ಕಲಿಯೋಕೆ, ಅಬೌಟ್ ನಾನು ನನ್ನ ಒಂದು ಅಬೌಟ್ ಬಿಲ್ಡ್ ಮಾಡ್ಕೊಳ್ಳೋಕೆ ನಾನು ಟೈಮ್ ಕೊಟ್ಟು ಒಂದು 20-30 ಸಾವಿರ ರೂಪಾಯಿ ಅಂತ ಅರ್ನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿದೆ ನಮ್ಮ ಫಾದರ್ಗೆ. ರೈಟ್, ಕರೆಕ್ಟ್ ಅಲ್ಲ? ನಮ್ಮ ಹತ್ರ 24 ಅವರ್ಸ್ ಇದೆ ಅಂತಂದ್ರೆ 24 ಅವರ್ಸ್ ಅಲ್ಲಿ ನಾವೇನ್ ಅಷ್ಟೇ ಐ ಮೀನ್ ಟೈಮ್ ವೇಸ್ಟೇ ಮಾಡಲ್ಲ, ಟಿವಿ ನೋಡ್ತೀವಿ, ಎಲ್ಲಾನು ಕೂಡ ಮಾಡ್ತೀವಿ. ಬಟ್ ಏನಂತಂದ್ರೆ ನಾವು ಇವಾಗ ಗೈಡ್ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೇಕಂತಂದ್ರೆ ಒಂದು ಹಾರ್ಶ್ ರಿಯಾಲಿಟಿ ಇದು. ಓಕೆ, ಏನಪ್ಪಾ ಅಂತಂದ್ರೆ ಕಹಿ ಇದೆ ಬಟ್ ಸತ್ಯ ಇದೆ. ನಮಗೆ ಅಬೌಟ್ ನಾನು ಟಿವಿನೂ ನೋಡಬೇಕು, ಎಲ್ಲಾನು ಕೂಡ ಎಂಜಾಯ್ನೂ ಮಾಡಬೇಕು, ಸೆಕ್ಯೂರ್ನು ಅಬಿಟ್ ಇವಾಗ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಇಂಪಾಸಿಬಲ್. ಸ್ವಲ್ಪ ದಿನ ಬಂದ್ಬಿಟ್ಟು ನೀವೇನಿದೆ ಅಂದ್ರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ, ರೈಟ್? ನೀವು ಒಂದು ರೈಟ್ ಸ್ಕಿಲ್ಸ್ನ ಕಲಿಕೋಬೇಕಾಗತ್ತೆ. ಅದು ಎಲ್ಲಿಂದ? ಅಚೀವರ್ಸ್ ಕ್ಲಬ್ ಇಂದ, ರೈಟ್? ಸೊ ದ್ಯಾಟ್ಸ್ ವೈ ನಿಮ್ಗೆ ನಾನು ಅದಕ್ಕೆ ಅಬೌಟ್ ನಾನು ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ನಾನು ಯಾಕೆ ಶುರು ಮಾಡಿದೆ ಅಂತಂದ. ಓಕೆ, ರಿಯಾಲಿಟಿ ಇದೆ ಅಲ್ಲ, ಎಲ್ಲಾನು ಕೂಡ ಕ್ಲಾರಿಟಿ ಕೊಡ್ತಿದ್ದೀನಿ ನಿಮ್ಗೆ. ದೆನ್ ಸೊ ಇವಾಗ ಬಂದ್ಬಿಟ್ಟು ನಮ್ಮ ಫಾದರ್ ಮತ್ತೆ ಏನ್ ಹೇಳಿದ್ರು ಅಂತಂದ್ರೆ, ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರ ಮಗನೂ ಕೂಡ ಮಾಡಿದ್ದ, ಅವಂದು ಏನೂ ಆಗ್ಲಿಲ್ಲ ಅಂತ ಹೇಳಿದ್ರು.
ಫಸ್ಟ್ ಆಫ್ ಆಲ್ ಅವ್ನು ಯಾವ್ದು ಮಾಡಿದ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನೋಡಿ ಇವತ್ತಿನ ಕಾಲದಲ್ಲಿ ಬೆಟ್ಟಿಂಗ್ ಆ್ಯಪ್ಸು ಅವು ಇವು ಅಂತ ಏನೋ ಮಾಡ್ತಿದ್ದಾರೆ, ಆನ್ಲೈನ್ ಅಂತ ಅಂದ್ಬಿಟ್ಟು ಅದ ತಕ್ಷಣ ನಂಗೆ ಗೊತ್ತಿಲ್ಲ ಅವ್ನು ಏನು ಮಾಡಿದ್ದ ಅಂತಂದ. ಬಟ್ ನಮ್ಮ ಫಾದರ್ ಒಂದು ಸ್ಮಾಲ್ ನೋಡಿ ನನ್ನ ಹತ್ರ ಮೆಚುರಿಟಿ ಇದೆ ಇವಾಗ. ನಾನು ಕೇಳಿದೆ, ಕ್ವಶನ್ ಕೇಳಿದೆ ಏನಂತ, ನಿಮ್ಮ ಒಂದು ಫ್ರೆಂಡ್ ಇದಾನಲ್ಲ ಅವ್ರ ಮಗ ಬಂದ್ಬಿಟ್ಟು ಏನಾದ್ರು ಫೇಲ್ ಆದ್ರೆ ಕಾಲೇಜಲ್ಲಿ ನಾನು ಕೂಡ ಕಾಲೇಜ್ಗೆ ಹೋಗೋದು ಬಿಡ್ಲಾ? ಇಲ್ಲ, ನಾನಾಗ ಬಿಡ್ಲಿ? ಅವ್ನು ಫೇಲ್ ಆಗಿದೆ ಅಂದ್ರೆ ಅವ್ನು ತಪ್ಪಿದು. ಅವ್ನು ತಪ್ಪಿತ್ತಾ, ಇಲ್ಲ ಕಾಲೇಜ್ ತಪ್ಪಿತ್ತಾ, ಇಲ್ಲ ಸ್ಕೂಲ್ ತಪ್ಪಿತ್ತಾ, ಟೀಚರ್ಸ್ ತಪ್ಪಿತ್ತಾ, ಬುಕ್ಸ್ ತಪ್ಪಿತ್ತಾ? ಆಬ್ವಿಯಸ್ಲಿ ಅವನದೇ ತಪ್ಪಿತ್ತಲ್ಲ. ದ್ಯಾಟ್ಸ್ ವೈ ಅವ್ನು ಓದಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಅದೇ ತರ ಆ ಪರ್ಸನ್ ಇವಾಗ ಗ್ರೋ ಆಗಿಲ್ಲ ಅಂದ್ರೆ ನಾನು ಕೂಡ ಗ್ರೋ ಆಗಲ್ವಾ? ಇವಾಗ ಅವ್ನ್ ಮದುವೆ ಆಗಿಲ್ಲ ಅಂದ್ರೆ ನಂದು ಕೂಡ ಮದುವೆ ಆಗಲ್ಲ, ಹಾಗೆ ಆಗುತ್ತೆ. ಓಕೆ, ಸೊ ಅವ್ನ್ ಮದುವೆ ಆಗಿಲ್ಲ ಅಂದ್ರೆ ನಂದಂದ್ರೂ ಹಾಗೆ ಆಗುತ್ತೆ. ಸೊ ಈ ತರ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಲಾಜಿಕೇ ಇಲ್ಲ, ರೈಟ್? ಈ ತರ ಆಗ್ಬಿಡುತ್ತೆ. ಫೈನ್. ಮತ್ತೇನ್ ಹೇಳಿದ್ರು, ಈ ಕಂಪನಿ 4 ದಿನಕ್ಕೆ ಬಂದಾಗ್ಬಿಡುತ್ತೆ ಅಂತ ಹೇಳಿದ್ರು ನಮ್ಮ ಫಾದರ್ ಏನ್ ಹೇಳಿದ್ರು ಅಂತಂದ್ರೆ, ಹಂಗೆ ಸುಮ್ಮನೆ ಹೂ ಅಂದಿಲ್ಲ. ಓಕೆ, ಸರ್ಕಸ್ ಮಾಡ್ಬೇಕಾಗಿತ್ತು ನನಗೂ ಕೂಡ. ಅಬೌಟ್ ಏನಂದ್ರೆ 2cc ಮಾಡ್ಬೇಕಾದ್ರೆ ನಮ್ಗೆ ಏನ್ ಹೇಳಿದ್ರು ಅಂತಂದ್ರೆ, ಅವರು ಈ ಕಂಪನಿ ಬಂದ್ಬಿಟ್ಟು 4 ದಿನಕ್ಕೆ ಬಂದಾಗ್ಬಿಡುತ್ತೆ ಅಂತ ಹೇಳಿದ್ರು. ನಾನು ಕೇಳಿದೆ ನಮ್ಮ ಫಾದರ್ಗೆ, 47 ವರ್ಷದಿಂದ ರನ್ ಆಗ್ತಿದೆ ಅಂತಂದ್ರೆ, ಅವತ್ತಿನ ಕಾಲದಲ್ಲಿ ಅಬೌಟ್ 45 ವರ್ಷ ಆಯ್ತು, ನಾನು 2 ಇಯರ್ಸ್ ಬ್ಯಾಕ್ ಅಂತಂದ್ರೆ 45 ವರ್ಷದಿಂದ ರನ್ ಆಗ್ತಿದೆ ಅಂತಾನೆ ಕಂಪನಿ. 45 ವರ್ಷದಿಂದ ಬಂದಾಗ್ಲಿಲ್ಲ ಕಂಪನಿ. ನಾನು ಜಾಯಿನ್ ಆದ ತಕ್ಷಣ ಬಂದಾಗಕ್ಕೆ ನಾನು ಅಷ್ಟೊಂದು ಕೆಟ್ಟವನ? ನಾನು ಅಷ್ಟೊಂದು ಕೆಟ್ಟನ್ವಾ? ಅಲ್ಲ. 45 ವರ್ಷದಿಂದ ಬಂದಾಗಿಲ್ಲ ಅವ ಕಂಪನಿ. ನಾನು ಹೋದ ತಕ್ಷಣ ಬಂದಾಗಕ್ಕೆ ನಾನು ಅಷ್ಟೊಂದು ಕೆಟ್ಟವನಲ್ಲ. ಓಕೆ, ಸೊ ಈ ತರ ನೋಡಿ, ನಮ್ಮ ಫಾದರ್ ಬಂದ್ಬಿಟ್ಟು ತುಂಬಾನೇ ಇದು ಮಾಡಿದ್ರು. ಓಕೆ, ಬಟ್ ನನಗ್ ಗೊತ್ತಿತ್ತಲ್ಲ ನಾನೇನ್ ಮಾಡ್ಬೇಕು ಅಂತ. ನೋಡಿ, ಅಪ್ಪ ಅಮ್ಮ ಬೇಡ ಅಂತಿದಾರೆ ಅಂತಂದ್ರೆ ಇಟ್ ಮೀನ್ಸ್ ಅವ್ರು ನಿಮ್ ಒಳ್ಳೇದಕ್ಕೆ ಹೇಳ್ತಿರ್ತಾರೆ, ನೋ ಡೌಟ್. ಅವ್ರಿಗೆ ತಪ್ಪವ್ರು ಅಂತ ಹೇಳ್ತಿಲ್ಲ ನಾನು. ನಿಮ್ ಫಾದರ್ ಮದರ್ ನಿಮ್ ಒಳ್ಳೇದಕ್ಕೆ ಹೇಳ್ತಾರೆ. ನನ್ನ ಮಗಳು ನನ್ನ ಮಗ ಬಂದ್ಬಿಟ್ಟು ಎಲ್ಲೂ ಅಬೌಟ್ ಎಲ್ಲಾದ್ರೂ ಸಿಲ್ಕೋಬಾರ್ದು ಆನ್ಲೈನ್ ಇದು ಒಂದು ಜಾಲತಾಣದಲ್ಲಿ ಅಂತ ಅಂದ್ಬಿಟ್ಟು ಅವರು ಈ ಯೋಚನೆ ಮಾಡ್ತಾರೆ. ಬಟ್ ಥಿಂಕ್ ಗೈಸ್, ಒಂದ್ ನಿಮಿಷ. ನಿಮಗ್ ಗೊತ್ತು 170 ದೇಶದಲ್ಲಿ ರನ್ ಆಗ್ತಿದೆ ಅಂತ, ನಿಮಗ್ ಗೊತ್ತು, ನಿಮಗ್ ಕ್ಲಾರಿಟಿ ಇದೆ. ಅಬೌಟ್ ನಿಮ್ ಫಾದರ್ಗೆ ಏನ್ ಗೊತ್ತು ಪಾಪ? ಓಕೆ, ನಿಮಗ್ ಗೊತ್ತು 50,000 ಕೋಟಿ ರೂಪಾಯಿ ಟರ್ನ್ ಓವರ್ ಕೊಡ್ತಿದೆ ಕಂಪನಿ ಅಂತ ಅಂದ್ಬಿಟ್ಟು ನಿಮಗ್ ಗೊತ್ತು. ನೀವು ಟೈಮ್ ಕೊಟ್ಟಿದ್ದೀರಾ, ನಿಮ್ ಫಾದರ್ಗೆ ಏನ್ ಗೊತ್ತು? ಆಸ್ ಯೂಸ್ವಲ್ ಇವಾಗ MS ಧೋನಿ ಗೊತ್ತಲ್ಲ ನಿಮ್ಗೆ? ಓಕೆ, MS ಧೋನಿ, ಓಕೆ, MS ಧೋನಿ ಕ್ರಿಕೆಟರ್. ಅವ್ರ ಅಪ್ಪ ಅಮ್ಮನೂ ಕೂಡ ಏನಿದೆ ಅಂತಂದ್ರೆ ಅವನಿಗೆ ಬೇಡ ಅಂದಿದ್ರು. ಏನಂತ? ಕ್ರಿಕೆಟ್ ಆಡಕ್ ಹೋಗ್ಬೇಡ, ನೀನು ಜಾಬ್ ಮಾಡು, ಗೌರ್ಮೆಂಟ್ ಜಾಬ್ ಮಾಡಿ ನೀನು. ಅವ್ನು ಕ್ರಿಕೆಟ್ ಕಲೆಕ್ಟರ್ ಆಗಿದ್ದ, ನಿಮಗೆಲ್ರಿಗೂ ಗೊತ್ತಿರಬಹುದು. ಟಿಕೆಟ್ ಕಲೆಕ್ಟರ್ ಆಗಿದ್ದವನು ಎಲ್ಲಿ? ಟ್ರೈನ್ ಅಲ್ಲಿ. ಸೊ ಅವ್ನ್ ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಮಾತು ಕೇಳಲಾರ್ದೆ ಅವನು ಕ್ರಿಕೆಟ್ ಬಿಟ್ಟಿದ್ರೆ, ಕ್ರಿಕೆಟ್ ಏನಾದ್ರು ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡ್ಬಿಟ್ಟು ಕ್ರಿಕೆಟ್ ಏನಾದ್ರು ಆಡೋದ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ನ್ ಬಂದ್ಬಿಟ್ಟು ಇಷ್ಟೊಂದ್ರು ಕೋಟ್ಯಾಂತರ ಗಟ್ಟಲೆ ಅರ್ನ್ ಮಾಡ್ತಿದ್ದ? ಓಕೆ, ನಮಗೊಂದು ಕೂಲ್ ಕ್ಯಾಪ್ಟನ್ ಸಿಕ್ತಿದ್ದ, ಇಂಡಿಯನ್ ಕ್ಯಾಪ್ಟನ್? ಇಲ್ಲ. ಸೊ ಅವ್ರ ಅಪ್ಪ ಅಮ್ಮನೂ ಕೂಡ ಬೇಡ ಅಂದಿದ್ರು ಅವನಿಗೆ. ಬಿಕಾಸ್ ಯಾಕಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ ಕ್ರಿಕೆಟ್ ಅಲ್ಲಿ ಏನಾಗುತ್ತೆ ಅಂತ. ಪಾಪ ಧೋನಿಗ್ ಗೊತ್ತಿತ್ತು ನಾನೇನಾಗ್ಬಹುದು ಕ್ರಿಕೆಟ್ ಅಲ್ಲಿ ಅಂತ. ಅವನು ಅವಾಗ ಏನ್ ಮಾಡ್ದ, ತನ್ನ ಮನಸ್ಸಿಂದ ಕೇಳ್ಕೊಂಡ. ದ್ಯಾಟ್ಸ್ ವೈ ಗ್ರೋತ್ ಆದ. ಆಸ್ ಯೂಸ್ವಲ್ ಗೈಸ್, ನೀವು ಕೂಡ ಗೈಸ್ ನೋಡಿ, ಒಂದ್ ಮಾತು ಹೇಳ್ತೀನಿ, 100 ಮಾತಿನ ಒಂದ್ ಮಾತು ಹೇಳ್ಬೇಕಂತಂದ್ರೆ, ಇವತ್ತಿನ ಕಾಲದಲ್ಲಿ ಏನು, ಯಾವಾಗ ಇದು ಜಗತ್ ಸೃಷ್ಟಿಯಾಗಿದೆ ಅವತ್ತಿನ ಒಂದು ನಿಯಮ ಇದೆ. ಏನಪ್ಪಾ ಅಂತಂದ್ರೆ, ಈ ಒಂದು ಜಗತ್ತಲ್ಲಿ, ಈ ಒಂದು ಭೂಮಿಯಲ್ಲಿ ಅಬೌಟ್ ಏನಂತಂದ್ರೆ, ಒಂದು ಏನೇ ಆಗ್ಬೇಕು ಅಂದ್ರೂ ಕೂಡ ಭಗವಂತಂದು ಒಂದು ಅವ್ರದ್ದು ಏನಿದೆ, ಅವ್ರ ನಿರ್ಧಾರ ಇರಲಿ, ಏನು ಕೂಡ ಒಂದು ಎಲೆನೂ ಕೂಡ ಅಳ್ಳಾಡಲ್ಲ. ಓಕೆ, ಅವ್ರದ್ದು ಇಚ್ಛೆ ಇರ್ಲಾರ್ದೆ ಒಂದು ಎಲೆ ಕೂಡ ಅಳ್ಳಾಡಲ್ಲ ಅಂತ ಹೇಳ್ತಾರೆ. ಒಪ್ಕೋತಿರಲ್ಲ, ರೈಟ್? ಅದೇ ತರ ಇವಾಗ ನೀವು ಎಲ್ಲೋ ಇದ್ರಿ, ನಿಮ್ ಮೆಂಟರ್ ಜೊತೆ ನೀವು ಕೂತ್ಕೊಂಡು 3 days ಪ್ರಾಪರ್ ಆಗಿ ಕಡ್ತಿದ್ರ, ಟೈಮ್ ಕೊಡ್ತೀರ ಅಂದ್ರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್. ಏನೋ ಒಂದು ಭಗವಂತ ನಿಮ್ಗೋಸ್ಕರ ಯೋಚನೆ ಮಾಡಿರ್ಬೋದು. 2.5 years ಬ್ಯಾಕ್ ನಾನ್ ಶುರು ಮಾಡಿದ್ದಿಲ್ಲ ಅಂದ್ರೆ ನಾನು ಎಲ್ಲಿರ್ತಿದ್ದೆ ಇವಾಗ? ನಾನ್ ಭಯ ಬರತ್ ನನಗೆ, ನಾನು ಎಲ್ಲಿರ್ತಿದ್ದೆ? ನಾನು ಕೂಡ ನಮ್ಮ ಫ್ರೆಂಡ್ಸ್ ತರ, ನಾನು ಕೂಡ 50 ರೂಪಾಯಿಗೋಸ್ಕರ, 100 ರೂಪಾಯಿಗೋಸ್ಕರ, ಪೆಟ್ರೋಲ್ಗೋಸ್ಕರ, ರೀಚಾರ್ಜ್ಗೋಸ್ಕರ, ನಮ್ಮ ಅಪ್ಪ ಅಮ್ಮನಿಗೋಸ್ಕರ, ಅಪ್ಪನ ಮೇಲೆ ಡಿಪೆಂಡ್ ಆಗ್ತಿದ್ದೆ. ಬಟ್ ಇವಾಗ ರೈಟ್ ನೋ ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಬಿಕಾಸ್ ಯಾಕಂತಂದ್ರೆ ನನ್ಗೆ ರೈಟ್ ಟೈಮ್ ಅಲ್ಲಿ ರೈಟ್ ಪೀಪಲ್ ಸಿಕ್ಕರು, ಅಂಡ್ ರೈಟ್ ಟೈಮ್ ಅಲ್ಲಿ ನಾನು ಡಿಸಿಷನ್ ತಗೊಂಡೆ. ಅದೇ 2.5 years ಬ್ಯಾಕ್ ಇವಾಗ ನನಗೇನ್ ಡಿಸಿಷನ್, ನಾನೇನ್ ಡಿಸಿಷನ್ ತಗೊಂಡಿದ್ದೆ, ನನಗೇನ್ ಅಪರ್ಚುನಿಟಿ ಸಿಕ್ಕಿತ್ತು, ಎಕ್ಸಾಕ್ಟ್ಲಿ ನಿಮ್ ಮುಂದೆನೂ ಕೂಡ ಅದು ಇದೆ. ಇವಾಗ ನೀವೇನಾದ್ರೂ ಪಿಕಪ್ ಮಾಡ್ಕೊಂಡ್ರಿ, ಮುಂದೆ ನಿಮ್ದು ಕೂಡ ಚೇಂಜಸ್ ಆಗುತ್ತೆ. ನಂತರ ಸಾವಿರಾರು ತರ, ಇವಾಗ ಎಷ್ಟು ಜನ ಇವಾಗ ಇಲ್ಲಿ ಸಾವಿರಾರು ಜನ ಇದ್ದಾರೆ, ಅವ್ರ ತರ ನಿಮ್ದು ಕೂಡ ಚೇಂಜಸ್ ಆಗುತ್ತೆ ಇಫ್ ನೀವೇನಾದ್ರೂ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ. ಓಕೆ, ನಿಮ್ ಮೆಂಟೋರ್ ಮಾತು ಕೇಳ್ಕೊಂಡು, ರೈಟ್? ಇಲ್ಲ ಅಂತಂದ್ರೆ ಹಂಗೆ ಇರುತ್ತೆ ಗೈಸ್. ಇಟ್ಸ್ ಆಲ್ ಅಬೌಟ್ ಯು, ರೈಟ್? ಇವಾಗ ಸೆಲ್ಫ್ ಡೌಟ್ ಇರುತ್ತೆ. ಇವಾಗ ಏನಂತಂದ್ರೆ, ನಾನು ಮಾಡ್ಬೋದಾ ಈ ಕೆಲಸನ ಮಾಡ್ಬೋದಾ? ಎಕ್ಸಾಕ್ಟ್ಲಿ ನನಗೂ ಕೂಡ ಡೌಟ್ ಇತ್ತು. ಓಕೆ, ಬಟ್ ಗೈಸ್, ಒಂದು ಮಾತು ಹೇಳಿ, ಇವತ್ತಿನ ಕಾಲದಲ್ಲಿ ಓಕೆ, ಯಾವುದೇ ಒಂದು ನಾನು ಒಂದ್ ಕಡೆ ಓದಿದ್ದೆ, ಏನೋ ಒಂದು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದನ್ನ ಕಲಿಬೇಕಂತೆ.
ಕರೆಕ್ಟಾಗಿ ಕಲ್ಕೊಂಡ್ಬಿಟ್ಟೆ ಅವಾಗಲೇ ಏನಿದೆ ಅಂದ್ರೆ ಅದನ್ನ ನಾವು ಕರೆಕ್ಟಾಗಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಇವತ್ತಿನ ಕಾಲದಲ್ಲಿ ನೀವು ಸೈಕಲ್ ಓಡಿಸಕ್ಕ ನಿಮಗೆ ಸೈಕಲ್ ಓಡ್ಸಕ್ ಬರುತ್ತೆ. ಇವಾಗ ಚಿಕ್ಕವರಿದ್ದಾಗ ಸೈಕಲ್ ಓಡ್ಸಕ್ ಕಲ್ತಿದ್ರಿ, ಅದಕ್ಕೋಸ್ಕರ ಇವಾಗ ಸೈಕಲ್ಲೇ ಓಡ್ಸಕ್ ಬರ್ತಿದೆ. ನೀವೇನಾದ್ರೂ ಚಿಕ್ಕವರಿದ್ದಾಗ ಸೈಕಲ್ನು ಕೂಡ ಓಡಿಸಿದ್ರಿ ಅಂದ್ರೆ ಇವಾಗ ಒಂದು ಚಿಕ್ಕ ಸೈಕಲ್ನು ಕೂಡ ಓಡ್ಸಕ್ ಆಗ್ತಿತ್ತ ನಿಮ್ಗೆ? ಆಗ್ತಿರಲ್ಲ. ಸೈಕಲ್ ಓಡಿಸೋದನ್ನು ಕೂಡ ಒಂದು ಟೈಮಲ್ಲಿ ಕಲ್ತಿದ್ರಿ, ಅದಕ್ಕೋಸ್ಕರ ಇವಾಗ ಕಲಿತಿದ್ದೀರಾ, ಅದಕ್ಕೋಸ್ಕರ ಇವಾಗ ಹೊಡಿತಿದ್ದೀರಾ, ಐ ಮೀನ್ ಸೈಕಲ್ ಓಡಿಸ್ತಿದ್ದೀರಾ. ಓಕೆ, ಆಸ್ ಯೂಸ್ವಲ್ ಇವತ್ತಿನ ಕಾಲದಲ್ಲಿ ಏರೋಪ್ಲೇನ್ ಕೂಡ ಕಲ್ಕೊಂಡು ಏರೋಪ್ಲೇನ್ ಓಡಿಸ್ತಿದ್ದಾರೆ ಜನ. ಇವತ್ತಿನ ಕಾಲದಲ್ಲಿ ಕಲ್ಕೊಂಡ್ಬಿಟ್ಟು ಓಕೆ ಲರ್ನ್ ಮಾಡ್ಕೊಂಡ್ಬಿಟ್ಟು ಜನರು ಬಂದ್ಬಿಟ್ಟು ಏರೋಪ್ಲೇನ್ ಓಡಿಸ್ಬೋದು ಅಂತಂದ್ರೆ ನಾವು ಇದನ್ನ ಕಲ್ಕೊಂಡ್ಬಿಟ್ಟು ಯಾಕೆ ಮಾಡೋಕ್ಕಾಗಲ್ಲ? ಮಾಡೋಕ್ಕಾಗುತ್ತೆ. ಅಷ್ಟಂದ್ರೂ ದೊಡ್ಡ ಇರಲ್ಲ ಯಾರು ಕೂಡ. ಇಲ್ಲಿ 7:30 ಟ್ರೈನಿಂಗ್ ಸಿಗುತ್ತೆ, ಮಾರ್ನಿಂಗ್ ಮೀಟಿಂಗ್ ಸಿಗುತ್ತೆ, ಒಬ್ಬ ಪರ್ಸನ್ ನಿಮಗೆ ಹೇಳ್ಕೊಡ್ತಾನೆ, ಗ್ರೂಪ್ ಅಲ್ಲಿ 100 ಜನ ಇದ್ದಾರೆ. ಓಕೆ, ಇಷ್ಟೊಂದು ಹೇಳಿದ ಮೇಲೂ ಕೂಡ ಒಬ್ಬ ಪರ್ಸನ್ ಇಷ್ಟಾದ್ರೂ ದೊಡ್ಡ ಇರ್ತಾನ? ಇಲ್ಲ, ಅಷ್ಟಂದ್ರೂ ದೊಡ್ಡ ಇರಲ್ಲ, ಅವ್ನು ಕಲ್ಕೊಂತಾನೆ. ಆಸ್ ಯೂಸ್ವಲ್ ನನಗೂ ಕೂಡ ಏನೂ ಬರ್ತಿರ್ಲಿಲ್ಲ. ನಾನು ನೋಡಿ ನಮ್ಮ ತಾಯಿ ಹೊಟ್ಟೆಯಿಂದ ಕಲ್ಕೊಂಡ್ ಬಂದಿಲ್ಲ. ನಾನು ಕೂಡ ಇಲ್ಲೇನೆ ಬಂದು ನಾನು ಕೂಡ ನಮ್ಮ ಮೆಂಟೋರ್ ಜೊತೆ ಕೇಳ್ಕೊಂಡು ಮಾಡ್ಕೊಂಡು ಬಂದೆ. ಓಕೆ, ಸೊ ಬಟ್ ಅದ್ರದ್ದು ಏನು ಇವಾಗ ಆಯ್ತು. ಓಕೆ, ಅದ್ರದ್ದೇನು ಇವಾಗ ಏನು ಪರಿಣಾಮ ಬೀರಿತು ಅಂತ ನಿಮಗೆ ಕ್ಲಾರಿಟಿ ಕೊಡ್ತಿದ್ದೀನಿ ಇವಾಗ. ಓಕೆ, ಅಬೌಟ್ ಇದು ಅಂದ್ರೆ ನಮ್ಮ ಪೇರೆಂಟ್ಸ್ ಇದ್ದಾರೆ. ಓಕೆ, ಐ ವಾಂಟ್ ಟು ನಿಮಗೆಲ್ಲರೂ ಕೂಡ ಶೋ ಮಾಡ್ಬೇಕಂತ ನನಗೆ ಇದೆ. ಇದೊಂದ್ಬಿಟ್ಟು ಅಬೌಟ್ ಅಂತಂದ್ರೆ 2.5 ಇಯರ್ಸ್ ಬ್ಯಾಕ್ ಇಂದು. ಓಕೆ, ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಓಕೆ, ಇಲ್ಲಿ ಪಕ್ಕ ಇದೆ ಅಂತಂದ್ರೆ ನಮ್ಮ ಒಂದು ಫಾದರ್, ಓಕೆ, ಮತ್ತೆ ಮದರ್ ಇದ್ದಾರೆ, ಮತ್ತೆ ನಾನ್ ಮಿಡ್ಲ್ ಅಲ್ಲಿ ಇದ್ದೀನಿ. ಓಕೆ, ಇದರಲ್ಲಿ ಅಬೌಟ್ ಅಂತಂದ್ರೆ ನಾನು ಅವಾಗ ಸೂಪರ್ವೈಸರ್ ಆಗಿದ್ದೆ. ಅದೇ ಅಪ್ಪ ಅಮ್ಮ ಯಾರು ನಂಗೆ ಬೇಡ ಅಂದಿದ್ರಲ್ಲ, ಇದು ವರ್ಕ್ ಮಾಡಬೇಡ, ಇದ್ರಲ್ಲಿ ಏನು ಇಲ್ಲ ಅಂತಂದ್ರೆ ಹೇಳಿದ್ರಲ್ಲ, ಅದೇ ಅವ್ರು ಬಂದ್ಬಿಟ್ಟು ತುಂಬಾ ಖುಷಿಯಾಗಿದ್ರು. ಸೊ ಆ ಒಂದು ನನಗೆ ಅಬೌಟ್ ಏನಂತಂದ್ರೆ ಅವ್ರದ್ದು ಚೆಕ್ ತೋರಿಸ್ಬಾರ್ದು, ಚೆಕ್ ತೋರಿಸಿ ನಿಮಗೆ ನಾನು ಇಂಪ್ರೆಸ್ ಮಾಡ್ತಿಲ್ಲ, ಬಟ್ ನಿಮಗೆ ನಾನು ಒಂದ್ಸರಿ ಪೊಟೆನ್ಷಿಯಲ್ ಶೋ ಮಾಡ್ತಿದ್ದೀನಿ, ಇಲ್ಲಿಂದ ದುಡ್ಡು ಬರುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ಇದು ಕಾಣ್ತಿದೆ ಅಂತ ಅನ್ಕೋತೀನಿ. ಒಂದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಇಂದ ಇದು ಚೆಕ್ ಬರುತ್ತೆ ನಮಗೆ ಈ ತರ. ಓಕೆ, ಅಬೌಟ್ ಫಸ್ಟ್ ಮಂತ್ ಸೂಪರ್ವೈಸರ್ ಆದ ತಕ್ಷಣ ನನಗೆ ಪ್ಯಾಸಿವ್ ಇನ್ಕಮ್ ಮತ್ತೆ ಆಕ್ಟಿವ್ ಇನ್ಕಮ್ ಸೇರ್ಕೊಂಡು 39,892 ರೂಪಾಯಿ. ಓಕೆ, ಅಬೌಟ್ ಇವಾಗ 40,000 ರೂಪಾಯಿಗೆ 200 ರೂಪಾಯಿ ಕಮ್ಮಿ ಇತ್ತು. ಓಕೆ, ಅವಾಗ ಅರ್ನ್ ಮಾಡಿದ್ದೆ 2.5 ಇಯರ್ಸ್ ಬ್ಯಾಕ್. ಈಗ ಇವ್ ನೋಡುವ ಸ್ವಲ್ಪ ಬರುತ್ತೆ ಇನ್ಕಮ್. ಓಕೆ, ಅರ್ನ್ ಮಾಡ್ತಿದ್ದೀನಿ ಡೆಫಿನೆಟ್ಲಿ. ಸೊ ದಟ್ ಏನಂತಂದ್ರೆ ಪೊಟೆನ್ಷಿಯಲ್ ಅಂತೂ ಇದೆ, ದುಡ್ಡಂತೂ ಬರುತ್ತೆ, ಎಲ್ಲರೂ ಕೂಡ ಗ್ರೋತ್ ಆಗ್ತಿದ್ದಾರೆ, ರೈಟ್. ಬಟ್ ಏನಂತಂದ್ರೆ ನೀವು ಅಬೌಟ್ ಡಿಸಿಷನ್ ತಗೋಬೇಕು ಅಷ್ಟೇ. ನೀವು ಡಿಸಿಷನ್ ತಗೊಂಡ್ರಿ, ಇವಾಗ ನಿಮ್ದೇನ್ ಲೈಫ್ ಇದೆ ಅಲ್ಲ, ಆ ಒಂದು ಲೈಫ್ ನ ಚೇಂಜ್ ಮಾಡ್ಬೇಕಂದ್ರೆ ಏನಾದ್ರೂ ಹೊಸ ಶುರು ಮಾಡ್ಬೇಕಾಗತ್ತೆ. ಜಸ್ಟ್ ಇಮ್ಯಾಜಿನ್, ನೀವು 18 ವರ್ಷದಲ್ಲಿ ಇದ್ರೆ, 20 ವಯಸ್ಸಿನವ್ರು ಇದ್ದೀರಾ ಅಂತಂದ್ರೆ 20 ವರ್ಷದಿಂದಾನು ಕೂಡ ನೀವು ಒಂದೇ ಅವ್ರ ಜೊತೆನೇ ಇದ್ದೀರಾ, ಅದೇ ಸರೌಂಡಿಂಗ್ ಅಲ್ಲಿ ಇದ್ದೀರಾ. ಓಕೆ, ಅದೇ ಕೆಲಸ ಮಾಡ್ತಿದ್ದೀರಾ. ಸೊ ಇಷ್ಟೊತ್ತಿಗೆ ಏನಾದ್ರೂ ಚೇಂಜ್ ಆಗ್ಬೇಕಂತಂದ್ರೆ ಆಗ್ಬಿಡ್ತಿತ್ತು. ಅದೇ ಸರೌಂಡಿಂಗ್ ಅಲ್ಲಿ ಇದ್ದೀರಾ, ಅದೇ ಪೀಪಲ್ ಜೊತೆ ಇದ್ದೀರಾ, ಅದೇ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಇವಾಗ ಏನಾದ್ರೂ ಚೇಂಜ್ ಮಾಡ್ಬೇಕಂದ್ರೆ ಇವಾಗ ನೆಕ್ಸ್ಟ್ ಕೂಡ ನಿಮ್ಗೆ 20 ವರ್ಷ ನಿಮ್ಗೆ ಚೇಂಜ್ ಆಗ್ಬೇಕು, ನಿಮ್ದು ಒಂದು ಅಬೌಟ್ ಇನ್ನೂ 10 ವರ್ಷ ಚೇಂಜ್ ಆಗ್ಬೇಕಂದ್ರೆ ಅದೇ ಕೆಲಸ ಮಾಡಿದ್ರೆ, 20 ವರ್ಷದಿಂದ ಏನ್ ಕೆಲಸ ಮಾಡ್ತಿದ್ರೆ ಅದೇ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಅದೇ ಸಿಗುತ್ತೆ. ಎಲ್ಲಿವರೆಗೂ ಇವಾಗ ಅಬೌಟ್ ನಿಮ್ಗೆ 20 ವರ್ಷದಿಂದ ಏನ್ ಸಿಕ್ತಿತ್ತು ಅದೇ ಸಿಗುತ್ತೆ. ಇವಾಗ ಏನಾದ್ರು ಚೇಂಜಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಚೇಂಜಸ್ ಬರುತ್ತೆ, ರೈಟ್. ಸೊ ಐ ಹೋಪ್ ನಿಮ್ಗೆ ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಇವಾಗ ರೈಟ್ ನೋ ಬಂದ್ಬಿಟ್ಟು ನಾನು ಡೆಲ್ಲಿ ಒಳಗಡೆ ಇದ್ದೀನಿ. ಓಕೆ, ಸೊ ತುಂಬಾ ಜನಕ್ಕೆ ಏನಾದ್ರು ಏನಂತ ಇದು ಅಬೌಟ್ ಇವಾಗ ಫೇಕ್ ಫ್ರಾಡ್ ಏನಾದ್ರು ಮಾಡ್ಬೋದಾ ಅಂತ ಅಂದ್ಬಿಟ್ಟು, ಆದ್ರೂ ಕೂಡ ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟೊಂದು ಹೇಳಿದ ಮೇಲೆ ಜಸ್ಟ್ ನಾನು ಶೋ ಮಾಡ್ತೀನಿ. ನಾನು ಇಲ್ಲಿರೋದು ಇಲ್ಲಿ ಇವಾಗ ಡೆಲ್ಲಿ ಒಳಗಡೆ. ಇದು ಬಂದ್ಬಿಟ್ಟು ನಮ್ ಕ್ಯಾಬಿನ್. ಓಕೆ, ಅಬೌಟ್ ಬಂದ್ಬಿಟ್ಟು ಈ ತರ ಕ್ಯಾಬಿನ್ ಇದೆ ನಮ್ದು. ಓಕೆ, ಈ ತರ ತುಂಬಾ ಜನ ಇಲ್ಲಿ ವರ್ಕ್ ಮಾಡ್ಕೊಂಡಿದ್ದಾರೆ. ಈ ತರ ಜನ ಬಂದ್ಬಿಟ್ಟು ಇಲ್ಲಿ ವರ್ಕ್ ಮಾಡ್ಕೊಂಡಿದ್ದಾರೆ. ಪೀಪಲ್ಸ್ ಬಂದ್ಬಿಟ್ಟು ಈ ತರ ಇಲ್ಲಿ ಡೈಲಿ ಬೇಸಿಸ್ ಅಲ್ಲಿ ಗ್ರೋತ್ ಆಗ್ತಾರೆ, ಡೈಲಿ ಬೇಸಿಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಐ ಹೋಪ್ ನೀವು ಕಾಣ್ತಿರ್ಬೇಕು ಅನ್ಕೊಂತೀನಿ. ಇಲ್ಲಿ ಅಬೌಟ್ ಇಲ್ಲಿನೂ ಕೂಡ ಇದೆ, ಕರ್ನಾಟಕದಿಂದ ಇದ್ದಾರೆ ಪೀಪಲ್ಸ್. ಎಲ್ಲಿಂದ ಬ್ರೋ ಮಾತಾಡ್ತಿರೋದು? ಕರ್ನಾಟಕ ಬ್ರೋ. ಕರ್ನಾಟಕದಿಂದ ಚಿತ್ರದುರ್ಗ. ಚಿತ್ರದುರ್ಗನಿದೆ, ಗ್ರೇಟ್ ಥಿಂಗ್. ಹೇಳಿ ಇವಾಗ ಏನ್ ಮಾಡ್ಕೊಂಡಿದ್ದೆ ನೀನ್ ಇಲ್ಲಿ? ಬ್ರೋ, ನಾನು ಸೂಪರ್ವೈಸರ್ ಮಾಡ್ಕೊಂಡಿದ್ದೀನಿ. ಬಿಫೋರ್ 1 ಮಂತ್ ಆಯ್ತು ಬಂದ್ಬಿಟ್ಟು. ಓಕೆನಾ, ನಾನು ಕೂಡ ಈ ಕಂಪನಿ ಜಾಯಿನ್ ಆಗ್ಬಿಟ್ಟು ನನಗೂ ಕೂಡ ಪ್ರಾಪರ್ ಏನು ಗೊತ್ತಿಲ್ಲ, ಏನ್ ಮಾಡ್ಬೇಕು, ಎಲ್ಲಿ ಜಾಯಿನ್ ಆಗ್ಬೇಕು ಅಂತ. ನನಗೂ ಕೂಡ ಒಂದು ಒಳ್ಳೆ ಅಪ್ಲೈನ್ ಸಿಕ್ಕಿದ್ರು. ಓಕೆನಾ, ಒಳ್ಳೆ ಅಪ್ಲೈನ್ ಸಿಕ್ಕೋದಕ್ಕೂ ನಾನು ಕೂಡ ಸ್ಟಾರ್ಟ್ಅಪ್ ಮಾಡ್ಕೊಂಡು ಯಾವ ತರ ವರ್ಕ್ ಮಾಡ್ಬೇಕಂತ ಅವರು ನಾನೇ ಹಿಂದೆ ಬಿದ್ದು ವರ್ಕ್ ಮಾಡ್ತಾ ಮತ್ತೆ ಗ್ರೋ ಆಗ್ತಾ ನಾನು ಇವಾಗ ಅಸಿಸ್ಟೆಂಟ್ ಸೂಪರ್ವೈಸರ್ ಇವಾಗ ಸೂಪರ್ವೈಸರ್ ಆಗಿದ್ದೀನಿ. ಅಸಿಸ್ಟೆಂಟ್ ಸೂಪರ್ವೈಸರ್ ಇದೆ 1 ಮಂತ್ ಅಲ್ಲಿ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ CC ಮಾಡ್ಬಿಟ್ಟು ಇವಾಗ ಸೂಪರ್ವೈಸರ್ ಆಗಿದ್ದೀನಿ. ಗ್ರೇಟ್ ಥಿಂಗ್. ಅರ್ನಿಂಗ್ಸ್ ಬಂದಿದೆ ನನಗೆ? ಹ್ಞೂ ಬ್ರೋ, ಬಂದಿದೆ 30K 35K ವರೆಗೂ ಅರ್ನಿಂಗ್ಸ್ ಬಂದಿದೆ. ಓಕೆ ಗೈಸ್, ಈ ತರ ಗೈಸ್ ತುಂಬಾ ಜನನು ಕೂಡ ಇಲ್ಲಿ ಅಂತಂದ್ರೆ ವರ್ಕ್ ಮಾಡ್ಕೊಂಡಿದ್ದಾರೆ ಅಬೌಟ್. ಓಕೆ, ನೋಡ್ಬೋದು ನೀವು.
ಅಬೌಟ್ ಈ ತರ ನೋಡಿ ಪೀಪಲ್ಸ್ ಇಲ್ಲಿ ಡೈಲಿ ಬೇಸಿಸ್ ಅಲ್ಲಿ ಗ್ರೋತ್ ಆಗ್ತಿದ್ದಾರೆ. ಓಕೆ, ಆ ಪರ್ಸನ್ ಜಸ್ಟ್ ಇಮ್ಯಾಜಿನ್, ಓಕೆ ನಂದು ಬಿಡಿ, ಆ ಪರ್ಸನ್ ಬಂದ್ಬಿಟ್ಟು ಇವಾಗ ಡೆಲ್ಲಿಗೆ ಬಂದಿದ್ದಾನೆ ಅಂತಂದ್ರೆ ಅವ್ನಿಗೆ ಏನಾದ್ರೂ ಒಂದು ಸಿಕ್ತಿದೆ, ದಟ್ಸ್ ವೈ ಬಂದಿದ್ದಾನೆ. ನಾನು ಕೂಡ ಇವಾಗ 2.5 years ಇಂದ ಇಲ್ಲಿ ಇದೀನಿ ಅಂತಂದ್ರೆ ಏನೋ ಒಂದು ನನಗೆ ಸಿಕ್ತಿದೆ, ದಟ್ಸ್ ವೈ ಇಲ್ಲಿ ಮಾಡ್ತಿದ್ದೀನಿ ವರ್ಕ್. ಜಸ್ಟ್ ಇಮ್ಯಾಜಿನ್, ನೀವೊಂದು ಜಾಬ್ ಮಾಡ್ತಿದ್ದೀರಾ, ಅಲ್ಲಿ ನಿಮ್ಗೆ ಸ್ಯಾಲರಿನೇ ಕೊಡ್ತೀರಾ ಅಂತಂದ್ರೆ ಎಷ್ಟು ದಿನ ಮಾಡ್ತೀರಾ ಕೆಲಸ? ನೀವು ಮಾಡ್ತೀರಾ? ಮಾಡೋದೇ ಇಲ್ಲ. ಎಕ್ಸಾಕ್ಟ್ಲಿ 2.5 years ಇಂದ ನಾನು ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಏನಾದ್ರೂ ಒಂದು ಸಿಕ್ತಿದೆ, ದಟ್ಸ್ ವೈ ಮಾಡ್ತಿದ್ದೀನಿ. ಆ ಪರ್ಸನ್ ಬಂದ್ಬಿಟ್ಟು ಅಬೌಟ್ ಅವ್ರ ಊರ್ ಬಿಟ್ಟು ಅವ್ರದ್ದೇನಿದೆ ಅಲ್ಲ, ಅವ್ರ ಊರ್ ಬಿಟ್ಟು ಇಲ್ಲಿ ಅಬೌಟ್ ಎಷ್ಟೋ 1000 kilometer ದೂರ ಬಂದ್ಬಿಟ್ಟು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಇಟ್ ಮೀನ್ಸ್ ಅವ್ರ ಅಪ್ಪ ಅಮ್ಮನೂ ಕೂಡ ಒಪ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಏನೋ ಕೆಲಸ ಮಾಡಿದಾನೆ, ದಟ್ಸ್ ವೈ ಅವ್ರಿಗೆ ಇಲ್ಲಿ ಬಿಟ್ಟಿದ್ದಾರೆ. ರೈಟ್? ಸೊ ಐ ಹೋಪ್ ನಿಮ್ಗೆಲ್ಲನೂ ಕೂಡ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಮ ಏನ್ ಮೆಂಟೋರ್ ಇದಾರಲ್ಲ ಅವ್ರಿಗೆ ನಿಮ್ಗೆ ಏನ್ ಡೌಟ್ಸ್ ಇದೆಯಲ್ಲ ಕರೆಕ್ಟ್ ಆಗಿ ಕೂತ್ಕೊಂಡು ಕೇಳಿ. 2cc ಅಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ, ಪ್ರಾಪರ್ ಆಗಿ ಅವರು ಅರ್ಥ ಮಾಡಿಸ್ತಾರೆ ಇನ್ನೊಂದ್ಸರಿ. ಓಕೆ, ಬಟ್ ದ ಥಿಂಗ್ ಇಸ್ ದಟ್ ಏನು ಅಂತಂದ್ರೆ ಜನರು ಬಂದ್ಬಿಟ್ಟು ನೋಡಿ ಇವತ್ತಿನ ಕಾಲದಲ್ಲಿ ಕಾಲಿಡೋರು ತುಂಬಾ ಜನ ಇದ್ದಾರೆ. ಓಕೆ, ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ನೋಡಿ ಕಬಡ್ಡಿ ತುಂಬಾ ಫೇಮಸ್. ಕಬಡ್ಡಿ ಯಾಕೆ ಫೇಮಸ್ ಅಂದ್ರೆ ಅಲ್ಲಿ ಕಾళ్ళు ಎಳಿತಾರೆ. ಆಸ್ ಯೂಸ್ವಲ್ ಏನಾದ್ರು ಯಾರಾದ್ರೂ ಮುಂದೆ ಹೋಗ್ತಿದಾರೆ ಅಂತಂದ್ರೆ ಇಲ್ಲಿನೂ ಕೂಡ ಕಾಳೆರೋರು ತುಂಬಾ ಜನ ಇರ್ತಾರೆ. ನನಗೂ ಕೂಡ ಹೇಳಿದ್ರು, ಬಟ್ ನನಗೆ ಗೊತ್ತಿತ್ತು ನಾನು ಏನ್ ಮಾಡ್ಬೇಕಂತ. ಸೊ ಗೈಸ್, ನಿಮ್ಗೂ ಕೂಡ ಇದು ಆಗ್ಬಹುದು. ಬಟ್ ಏನಂತಂದ್ರೆ ನೋಡಿ, ಇವಾಗ ನೀವು ಓಕೆ, ನಿಮ್ ಮೆಂಟೋರ್ ಯಾರಿದಾರಲ್ಲ ಅವ್ರ ಜೊತೆ ಏನಿದೆ ಅಂದ್ರೆ ಯಾವುದೇ ಒಂದು ತೊಂದರೆ ಆಗ್ಲಿ, ಏನೋ ಒಂದು ಡೌಟ್ಸ್ ಇರಲಿ ನಿಮ್ಗೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ, ಮಾತಾಡಿ, ಅವ್ರ ಜೊತೆ ಕ್ಲಾರಿಟಿ ಕೊಡ್ತಾರೆ ಅವರು. ಓಕೆ ಗೈಸ್, ಆಲ್ ದ ಬೆಸ್ಟ್ ಗೈಸ್.